Yes, as a last bit of solution chapter, we will have fourth colligative property, namely osmotic pressure. Fourth colligative property, osmotic pressure. If you are students of biology, you know about osmosis. But for those who have not taken biology, for them what I am going to tell is very much essential to understand. Osmosis means what? Osmosis. Flow of solvent. Flow of solvent from solvent side into solution side through a semi-permeable membrane. Semi-permeable membrane ಮೂಲಕ ಸಾಲ್ವೆಂಟ್ ಮಾಲಿಕ್ಯೂಲ್ಸು ಸಲ್ಯೂಷನ್ ಒಳಕ್ಕೆ ಪ್ರವೇಶ ಮಾಡೋದು. ಫ್ಲೋ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ಸಾಲ್ವೆಂಟ್ into solution when the two are separated by semi-permeable membrane. For example, ನೋಡಿ ಇಲ್ಲಿ say this is semi-permeable membrane. Semi ಅಂದರೆ ಪಾರ್ಟ್, ಹಾಫ್ ಅನ್ನೋ ಅರ್ಥದಲ್ಲಿ. Semi-permeable membrane is a membrane which allows only solvent molecules to pass through but not solute particles. ಯಾವ ಒಂದು ಮೆಂಬ್ರೇನ್ ತನ್ನ ಮೂಲಕ ಸಾಲ್ವೆಂಟನ್ನು ಮಾತ್ರ ಫ್ಲೋ ಆಗಲಿಕ್ಕೆ ಬಿಡುತ್ತೆ, ಸಲ್ಯೂಟ್ ಪಾರ್ಟಿಕಲ್ಸ್ನ ಫ್ಲೋ ಆಗಲಿಕ್ಕೆ ಬಿಡೋದಿಲ್ಲ, ಅಂಥ ಒಂದು ಮೆಂಬ್ರೇನನ್ನು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರೆದರು. ಪಾರ್ಚ್ಮೆಂಟ್ ಮೆಂಬ್ರೇನ್ ಈಸ್ ನ್ಯಾಚುರಲ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. Pig bladder, natural semi-permeable membrane. Cellulose acetate is an artificial semi-permeable membrane. ಈ ಆರ್ಟಿಫಿಷಿಯಲ್ನ ಇನಾರ್ಗ್ಯಾನಿಕ್ ಸೆಮಿ-ಪರ್ಮಿಯಬಲ್ ಮೆಂಬ್ರೇನ್ಸ್ ಅಂತಲೂ ಕರೀತಾರೆ. ಕ್ಯಾಲ್ಶಿಯಂ ಫಾಸ್ಫೇಟ್ ಈಸ್ ಅನದರ್ ಇನಾರ್ಗ್ಯಾನಿಕ್ semi-permeable membrane. ಈ ಸೆಲ್ಯುಲೋಸ್ ಅಸಿಟೇಟ್, ಕ್ಯಾಲ್ಶಿಯಂ ಫಾಸ್ಫೇಟ್, ಕಾಪರ್ ಫೆರೋಸೈನೈಡ್ ಇವೆಲ್ಲವನ್ನು ನಾವು ಆರ್ಟಿಫಿಷಿಯಲಿ ತಯಾರು ಮಾಡ್ತೀವಿ. ಅದಕ್ಕೆ ಅವನ್ನು ಇನಾರ್ಗ್ಯಾನಿಕ್ ಸೆಮಿ-ಪರ್ಮಿಯಬಲ್ ಮೆಂಬ್ರೇನ್ಸ್ ಅಂತ ಕರಿತೀವಿ. ಇನ್ನು ಬಯೋಲಾಜಿಕಲ್ ಸಿಸ್ಟಮ್ನಲ್ಲಿ ಈಗಾಗಲೇ ಇರ್ತಕ್ಕಂಥದ್ದೇನಿದೆ ಅವೆಲ್ಲ ನ್ಯಾಚುರಲ್ ಸೆಮಿ-ಪರ್ಮಿಯಬಲ್ ಮೆಂಬ್ರೇನ್ ಅಂತ. ಒಂದು ಎಕ್ಸಾಂಪಲ್ ಯಾವುದು ಹೇಳಿದೆ ನಾನು? ಪಾರ್ಚ್ಮೆಂಟ್ ಮೆಂಬ್ರೇನ್, ಪಿಗ್ ಬ್ಲ್ಯಾಡರ್ ಎಟ್ಸೆಟ್ರಾ. ಹಾಗಾದರೆ ಈ ಕಡೆ ಸಾಲ್ವೆಂಟ್ ಇದೆ, ವಾಟರ್ ಇದೆ, ಇಲ್ಲಿ ಸಲ್ಯೂಷನ್ ಇದೆ. ಇದರಲ್ಲಿ ಸಲ್ಯೂಟ್ ಪಾರ್ಟಿಕಲ್ಸು ಸಾಲ್ವೆಂಟಲ್ಲಿ ಕರಗಿ ಸಲ್ಯೂಷನ್ ಆಗಿದೆ. ಸೊ ಈಗ ನಾನು ಇಲ್ಲಿದ್ದು ಓಪನಿಂಗ್ ಹೀಗಿದೆ ಅಂದ್ಕೊಳ್ಳೋಣ. ಇಲ್ಲಿವರೆಗೂ ಸಾಲ್ವೆಂಟ್ ಇಲ್ಲಿವರೆಗೂ ಫಿಲಪ್ ಮಾಡಿದ್ದೀನಿ, ಇಲ್ಲೆಲ್ಲ ಸಾಲ್ವೆಂಟ್ ಫಿಲಪ್ ಆಗಿದೆ, ಇಲ್ಲಿ ಸಲ್ಯೂಷನ್ ಫಿಲಪ್ ಆಗಿದೆ ಇಲ್ಲಿಯವರೆಗೆ. ಇದು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. So solvent and solution are separated by semi-permeable membrane. ಆಗೇನಾಗುತ್ತೆ? ಆಗ ಸಾಲ್ವೆಂಟ್ ಮಾಲಿಕ್ಯೂಲ್ ಎಂಟರ್ ದಿ ಸಲ್ಯೂಷನ್ ಥ್ರೂ ದಿಸ್ ಮೆಂಬ್ರೇನ್.
That phenomenon is called osmosis. Flow of solvent from solvent side into solution side when the two are separated by semi-permeable membrane. Sometimes there may be on both the sides of the semi-permeable membrane, there may be solutions. Both are solutions, one of lower concentration, another of higher concentration. ಆಗಲೂ ಆಸ್ಮಾಸಿಸ್ ಆಗುತ್ತೆ. Solution of lower concentration is separated by solution of higher concentration through semi-permeable membrane. ಆಗಲೂ ಸಹ ಸಾಲ್ವೆಂಟ್ ಫ್ಲೋ ಆಗುತ್ತೆ ಫ್ರಮ್ ಎ ಸೊಲ್ಯೂಷನ್ ಆಫ್ ಲೋಯರ್ ಕಾನ್ಸಂಟ್ರೇಷನ್ ಇಂಟು ಎ ಸೊಲ್ಯೂಷನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್. ಇಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಕಾಣಬಹುದು. ಬಯಾಲಜಿಯಲ್ಲಿ ಹೇಳ್ಕೊಟ್ಟಿರ್ತಕ್ಕಂಥ ರೀತಿ ಹೇಗಿರುತ್ತೆ? ಫ್ಲೋ ಆಫ್ ಸಾಲ್ವೆಂಟ್ ಫ್ರಮ್ ಎ ಸೊಲ್ಯೂಷನ್ ಆಫ್ ಇಟ್ಸ್ ಹೈಯರ್ ಕಾನ್ಸಂಟ್ರೇಷನ್ ಇಂಟು ಎ ಸೊಲ್ಯೂಷನ್ ಆಫ್ ಇಟ್ಸ್ ಲೋಯರ್ ಕಾನ್ಸಂಟ್ರೇಷನ್. ಬಯಾಲಜಿಯವರು ಮಾತನಾಡ್ತಕ್ಕಂಥದ್ದು ಸಾಲ್ವೆಂಟ್ ದೃಷ್ಟಿಯಿಂದ. ನಾವು ಕೆಮಿಸ್ಟ್ರಿಯಲ್ಲಿ ಸೊಲ್ಯೂಷನಿನ ಕಾನ್ಸಂಟ್ರೇಷನ್ ಮಾತಾಡ್ತಕ್ಕಂಥದ್ದು ಸಲ್ಯೂಟಿನ ಅಮೌಂಟನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಾತಾಡ್ತೀವಿ. ನಾವು ಯಾವುದನ್ನು ಡೈಲ್ಯೂಟ್ ಸೊಲ್ಯೂಷನ್ ಅಂತೀವಿ, ಅದರಲ್ಲಿ ಸಾಲ್ವೆಂಟ್ ಜಾಸ್ತಿ ಇರುತ್ತೆ, ಸಲ್ಯೂಟ್ ಕಮ್ಮಿ ಇರುತ್ತೆ. ಇದು ನಮ್ಮ ಲೆಕ್ಕದಲ್ಲಿ ಸೊಲ್ಯೂಷನ್ ಆಫ್ ಲೋಯರ್ ಕಾನ್ಸಂಟ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಸಲ್ಯೂಟ್. ಆದರೆ ಇದನ್ನು ಬಯಾಲಜಿಯವರು ಮಾತಾಡುವಾಗ ಸೊಲ್ಯೂಷನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್, ಬಿಕಾಸ್ ಇಲ್ಲಿ ಸಾಲ್ವೆಂಟ್ ಜಾಸ್ತಿ ಇದೆ, ಸಲ್ಯೂಟ್ ಕಮ್ಮಿ ಇದೆ. ಸಲ್ಯೂಟ್ ಕಮ್ಮಿ ಇದ್ದು ಸಾಲ್ವೆಂಟ್ ಜಾಸ್ತಿ ಇದ್ದರೆ ನಾವು ಕೆಮಿಸ್ಟ್ರಿಯವರು ಅದನ್ನು ಸೊಲ್ಯೂಷನ್ ಆಫ್ ಲೋಯರ್ ಕಾನ್ಸಂಟ್ರೇಷನ್ ಅಂತೀವಿ. ಆದರೆ ಬಯಾಲಜಿಯವರು ಅದನ್ನು ಸೊಲ್ಯೂಷನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್. ಅದಕ್ಕೆ ಬಯಾಲಜಿನಲ್ಲಿ ಡೆಫಿನೇಷನ್ ಬರೆಯುವಾಗ ಅಲ್ಲಿ ಅವರೇನು ಬರೆಸಿರ್ತಾರೆ ಅದನ್ನು ಬರೆಯಿರಿ. ಕೆಮಿಸ್ಟ್ರಿಯಲ್ಲಿ ಈ ಡೆಫಿನೇಷನ್ ಬರೆಯುವಾಗ ವಾಟ್ ಈಸ್ ಆಸ್ಮಾಸಿಸ್? ವೆನ್ ಬೋತ್ ಆರ್ ಸೊಲ್ಯೂಷನ್ಸ್, ಫ್ಲೋ ಆಫ್ ಸಾಲ್ವೆಂಟ್ ಫ್ರಮ್ ಎ ಸೊಲ್ಯೂಷನ್ ಆಫ್ ಲೋಯರ್ ಕಾನ್ಸಂಟ್ರೇಷನ್ ಇಂಟು ಎ ಸೊಲ್ಯೂಷನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್. ನೋಡಿ, ಇಲ್ಲಿ ಒಂದು ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಇದೆ, ಕಾನ್ಸಂಟ್ರೇಷನ್ ವ್ಯತ್ಯಾಸವಿದೆ ಎರಡಕ್ಕೂ. ಈಗ ಸಾಲ್ವೆಂಟ್ ಇಲ್ಲಿದೆ, ಇಲ್ಲಿ ಸಾಲ್ವೆಂಟ್ ಜಾಸ್ತಿ ಇದೆ, ಸಲ್ಯೂಟ್ ಕಮ್ಮಿ ಇದೆ. ಇಲ್ಲಿ ಸಲ್ಯೂಷನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್, ಹಾಗಾದರೆ ಇಲ್ಲಿ ಸಲ್ಯೂಟ್ ಜಾಸ್ತಿ ಇದೆ. ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ಸ್ ಇದ್ದಾಗ ಈ ಒಂದು ಆಸ್ಮಾಸಿಸ್ ಆಗುತ್ತೆ. ಇಲ್ಲಿವರೆಗಾಗುತ್ತೆ ಆಸ್ಮಾಸಿಸ್. ಹೌ ಲಾಂಗ್? ದಟ್ ಫ್ಲೋ ಆಫ್ ಸಾಲ್ವೆಂಟ್ ವಿಲ್ ಬಿ ಟೇಕಿಂಗ್ ಪ್ಲೇಸ್ ಟಿಲ್ the two solutions acquire ಸೇಮ್ ಕಾನ್ಸಂಟ್ರೇಷನ್. ಎರಡೂ ಸೊಲ್ಯೂಷನ್ಗಳ ಕಾನ್ಸಂಟ್ರೇಷನ್ ಸೇಮ್ ಆಗುತ್ತೆ. ಈಗ ಇಮ್ಯಾಜಿನ್ ಮಾಡಿ, ಸಾಲ್ವೆಂಟನ್ನು ಈ ಸಾಲ್ವೆಂಟ್ ಆ ಕಡೆ ಹೋಯಿತು ಅಂದರೆ ಇಲ್ಲಿ ಸಾಲ್ವೆಂಟಿನ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಸಾಲ್ವೆಂಟ್ ಕಮ್ಮಿ ಆದರೆ ಸಲ್ಯೂಟ್ ಏನು ಹೋಗ್ತಾ ಇಲ್ಲ, ಆ ಕಡೆ ಸಲ್ಯೂಟ್ ಅಷ್ಟೇ ಇರುತ್ತೆ. ಸಾಲ್ವೆಂಟ್ ಕಮ್ಮಿ ಆದಂಗೆಲ್ಲ ಇಲ್ಲಿ ಕಾನ್ಸಂಟ್ರೇಷನ್ ಲೋ ಇದ್ದದ್ದು ಇನ್ಕ್ರೀಸ್ ಆಗ್ತಾ ಬರುತ್ತೆ. ಇಲ್ಲಿ ಹೈಯರ್ ಕಾನ್ಸಂಟ್ರೇಷನ್ ಇದೆ, ಸಾಲ್ವೆಂಟ್ ಆ ಕಡೆ ಹೋದಂಗೆಲ್ಲ ಸಾಲ್ವೆಂಟಿನ ಪ್ರಮಾಣ ಜಾಸ್ತಿ ಆಗುತ್ತೆ, ಆಗ ಹೈಯರ್ ಕಾನ್ಸಂಟ್ರೇಷನ್ ಲೋ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ಸಾಲ್ವೆಂಟು ಸೊಲ್ಯೂಷನ್ ಆಫ್ ಲೋಯರ್ ಕಾನ್ಸಂಟ್ರೇಷನ್ನಿಂದ ಸೊಲ್ಯೂಷನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ಗೆ ಪ್ರವೇಶ ಮಾಡ್ತಾ ಹೋದ ಹಾಗೆಲ್ಲ ಲೋಯರ್ ಕಾನ್ಸಂಟ್ರೇಷನ್ ಇದ್ದಿದ್ದು ಹೈ ಆಗ್ತಾ ಹೋಗುತ್ತೆ, ಅಂದರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅದು ಡಿಕ್ರೀಸ್ ಆಗ್ತಾ ಬರುತ್ತೆ. ಯಾವುದೋ ಸಮಯದಲ್ಲಿ ಎರಡೂ ಕಾನ್ಸಂಟ್ರೇಷನ್ ಈಕ್ವಲ್ ಆದಾಗ ಫ್ಲೋ ಆಫ್ ಸಾಲ್ವೆಂಟ್ ಸ್ಟಾಪ್ಸ್, ಆಸ್ಮಾಸಿಸ್ ಸ್ಟಾಪ್ಸ್. ಹಾಗಾದರೆ ಆಸ್ಮಾಸಿಸ್ ಇಲ್ಲಿಯವರೆಗೂ ನಡೆಯುತ್ತೆ ಟಿಲ್ ದ ಟೂ ಸೊಲ್ಯೂಷನ್ಸ್ ಹ್ಯಾವ್ ಗಾಟ್ ಡಿಫರೆಂಟ್ ಕಾನ್ಸಂಟ್ರೇಷನ್ಸ್. ವೆನ್ ದೆ ಅಕ್ವೈರ್ ಸೇಮ್ ಕಾನ್ಸಂಟ್ರೇಷನ್, ಆಸ್ಮಾಸಿಸ್ ಸ್ಟಾಪ್ಸ್. ಇದು ಆಸ್ಮಾಸಿಸ್ ಅಂದರೆ. ಹಾಗಾದರೆ ವಾಟ್ ಈಸ್ ಆಸ್ಮಾಸಿಸ್? ಫ್ಲೋ ಆಫ್ ಸಾಲ್ವೆಂಟ್ ಇಂಟು ಸೊಲ್ಯೂಷನ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್, ಆರ್ ಫ್ಲೋ ಆಫ್ ಸಾಲ್ವೆಂಟ್ ಫ್ರಮ್ ಎ ಸೊಲ್ಯೂಷನ್ ಆಫ್ lower concentration into a solution of higher concentration
ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಇದು ಡೆಫಿನೇಷನ್ ಆಫ್ ಆಸ್ಮಾಸಿಸ್. What is semi-permeable membrane? It is a membrane which allows only free flow of solvent but not the solute. ಅದರಲ್ಲಿ ಇನಾರ್ಗ್ಯಾನಿಕ್ ಇದೆ, ಆರ್ಗ್ಯಾನಿಕ್ ಇದೆ. ಆರ್ಗ್ಯಾನಿಕ್ ಅಂದರೆ ನ್ಯಾಚುರಲ್, ಇನಾರ್ಗ್ಯಾನಿಕ್ ಅಂದರೆ ಆರ್ಟಿಫಿಷಿಯಲ್. ಕ್ಯುಪ್ರಿಕ್ ಫೆರೋಸೈನೈಡ್, ಕ್ಯಾಲ್ಶಿಯಂ ಫಾಸ್ಫೇಟ್, ಸೆಲ್ಯುಲೋಸ್ ಅಸಿಟೇಟ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ artificial semi-permeable membranes. Parchment membrane, pig bladder, these are the examples of natural semi-permeable membranes. Okay, ಇದು semi-permeable membrane ಮತ್ತು ಆಸ್ಮಾಸಿಸ್ ಎನ್ನುವ ಮಾತುಗಳ ಅರ್ಥ. ಈಗ ಆಸ್ಮಾಟಿಕ್ ಪ್ರೆಷರ್ ನೋಡಿ, ಇಲ್ಲಿ ಆಸ್ಮಾಸಿಸ್ ಹೆಂಗೆ ಗೊತ್ತಾಗುತ್ತೆ ನಮಗೆ? ಈ ಆಸ್ಮಾಸಿಸ್ ಆಗ್ತಾ ಇದೆ ಅಂದರೆ ಸೊಲ್ಯೂಷನ್ ಆಫ್ ಲೋಯರ್ ಕಾನ್ಸಂಟ್ರೇಷನ್ ಲೆವೆಲ್ ಕಮ್ಮಿ ಆಗ್ತಾ ಬರುತ್ತೆ. ಸಾಲ್ವೆಂಟ್ ಆಚೆ ಹೋದಂಗೆಲ್ಲ ಇಲ್ಲಿ ಲೆವೆಲ್ ಗೋಸ್ ಆನ್ ಡಿಕ್ರೀಸಿಂಗ್, ಇಲ್ಲಿ ಲೆವೆಲ್ ಗೋಸ್ ಆನ್ ಇನ್ಕ್ರೀಸಿಂಗ್. ದಟ್ ಈಸ್ ಎ ಕ್ಲಿಯರ್ ಇಂಡಿಕೇಶನ್ ಆಸ್ಮಾಸಿಸ್ ಈಸ್ ಇನ್ ಪ್ರೋಗ್ರೆಸ್. ಓಕೆ, ದೆನ್ ಆಸ್ಮಾಟಿಕ್ ಪ್ರೆಷರ್ ಎಂದರೇನು? ವಾಟ್ ಈಸ್ ಮೆಂಟ್ ಬೈ ಆಸ್ಮಾಟಿಕ್ ಪ್ರೆಷರ್? ಹಾಗಾದರೆ ಈಗ ನಾನು ಇಲ್ಲಿ ಸಾಲ್ವೆಂಟ್ ಇದೆ, ಆ ಕಡೆ ಸಲ್ಯೂಷನ್ ಇದೆ, ಆಗ ಸಾಲ್ವೆಂಟು ಸಲ್ಯೂಷನ್ ಒಳಕ್ಕೆ ಪ್ರವೇಶ ಮಾಡುತ್ತೆ, ಅದಕ್ಕೆ ಆಸ್ಮಾಸಿಸ್ ಅಂತೀವಿ. ಹಾಗಾದರೆ ಈಗ ನಾನು ಸಲ್ಯೂಷನಿನ ಮೇಲೆ ಒಂದು ಕಡೆ ಸಾಲ್ವೆಂಟ್ ಇದೆ, ಒಂದು ಕಡೆ ಸಲ್ಯೂಷನ್ ಇದೆ, ಮಧ್ಯದಲ್ಲಿ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇದೆ. ನಾನೇನು ಮಾಡ್ತೀನಪ್ಪ ಅಂದರೆ ಸಲ್ಯೂಷನ್ನಿನ ಮೇಲ್ಭಾಗದಲ್ಲಿ ಇಲ್ಲಿ ಎಕ್ಸ್ಟರ್ನಲ್ ಪ್ರೆಷರ್ ಅಪ್ಲೈ ಮಾಡ್ತೀನಿ. ಯಾಕೆ ಎಷ್ಟು ಪ್ರೆಷರ್ ಅಪ್ಲೈ ಮಾಡ್ತೀನಿ ಅಂದರೆ ಟು ಪ್ರಿವೆಂಟ್ ಆಸ್ಮಾಸಿಸ್, ಟು ಪ್ರಿವೆಂಟ್ ಫ್ಲೋ ಆಫ್ ಸಾಲ್ವೆಂಟ್ ಇನ್ ಟು ಸಲ್ಯೂಷನ್. ಹಾಗಾದರೆ ಸಾಲ್ವೆಂಟ್ ಸಲ್ಯೂಷನ್ನಿನೊಳಕ್ಕೆ ಪ್ರವೇಶ ಮಾಡುವುದನ್ನು ತಪ್ಪಿಸಲು ಸಲ್ಯೂಷನ್ನಿನ ಮೇಲೆ ಎಕ್ಸರ್ಟ್ ಮಾಡಬೇಕಾದ ಎಕ್ಸ್ಟರ್ನಲ್ ಪ್ರೆಷರ್ನ ಆಸ್ಮಾಟಿಕ್ ಪ್ರೆಷರ್ ಅಂತ ಕರೀತಾರೆ. ವಾಟ್ ಈಸ್ ಆಸ್ಮಾಟಿಕ್ ಪ್ರೆಷರ್? ಇಟ್ ಈಸ್ ದ ಎಕ್ಸ್ಟರ್ನಲ್ ಪ್ರೆಷರ್ ಟು ಬಿ ಅಪ್ಲೈಡ್ ಆನ್ ದ ಸಲ್ಯೂಷನ್ ಟು ಪ್ರಿವೆಂಟ್ ಆಸ್ಮಾಸಿಸ್, ಟು ಪ್ರಿವೆಂಟ್ ಫ್ಲೋ ಆಫ್ ಸಾಲ್ವೆಂಟ್ ಇನ್ ಟು ದ ಸಲ್ಯೂಷನ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಇದು ಆಸ್ಮಾಟಿಕ್ ಪ್ರೆಷರಿನ ಅರ್ಥ. ಸೊ ಆಸ್ಮಾಸಿಸ್, ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಮತ್ತು ಆಸ್ಮಾಟಿಕ್ ಪ್ರೆಷರ್, 3 ಡೆಫಿನೇಷನ್ಸ್ ರೆಡಿ ಆಯಿತು. ಈ ಆಸ್ಮಾಟಿಕ್ ಪ್ರೆಷರ್ ಎನ್ನುವುದೇ ಕಾಲಿಗೇಟಿವ್ ಪ್ರಾಪರ್ಟಿ. ಅವಕ್ಕೆಲ್ಲ ಹಿಂದೆ ಹೇಳಿದ್ವಲ್ಲ, ಅವಕ್ಕೆಲ್ಲ ಲೋಯರಿಂಗು, ಡಿಪ್ರೆಷನ್ನು, ಎಲಿವೇಷನ್ ಎನ್ನುವ ಪ್ರೀಫಿಕ್ಸಸ್ ಇದ್ದವು. ಇದಕ್ಕಿಲ್ಲ. ಬರೀ ಆಸ್ಮಾಟಿಕ್ ಪ್ರೆಷರ್ ಈಸ್ ಎ ಕಾಲಿಗೇಟಿವ್ ಪ್ರಾಪರ್ಟಿ. ಹಾಗಾದರೆ 4 ಜ್ಞಾಪಿಸ್ಕೊಳ್ಳಿ. ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಈಸ್ ಕಾಲಿಗೇಟಿವ್ ಪ್ರಾಪರ್ಟಿ. ಬರೀ ವೇಪರ್ ಪ್ರೆಷರ್ ಅಲ್ಲ. ಕಾಲಿಗೇಟಿವ್ ಪ್ರಾಪರ್ಟಿ ಎಕ್ಸಾಂಪಲ್ ಬರೀ ಅಂದರೆ ವೇಪರ್ ಪ್ರೆಷರ್ ಅಂತ ಬರೆದ್ರೆ ಕೊಡಲ್ಲ. ಲೋಯರಿಂಗ್ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಇಸ್ ಎ ಕಾಲಿಗೇಟಿವ್ ಪ್ರಾಪರ್ಟಿ ಬಟ್ ನಾಟ್ mere ಬಾಯ್ಲಿಂಗ್ ಪಾಯಿಂಟ್. ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಇಸ್ ಎ ಕಾಲಿಗೇಟಿವ್ ಪ್ರಾಪರ್ಟಿ ಬಟ್ ನಾಟ್ mere ಫ್ರೀಸಿಂಗ್ ಪಾಯಿಂಟ್. But mere osmotic pressure is a colligative property. It depends only on number of solute particles in the solution, not on their nature. ಹಾಗಾದರೆ relative lowering of vapor pressure, elevation in boiling point, depression in freezing point, osmotic pressure are the examples of colligative properties. So 4ನೇ colligative property ಬಗ್ಗೆ ಮಾತಾಡ್ತಿದ್ದೀವಿ, ಅದು ಆಸ್ಮಾಟಿಕ್ ಪ್ರೆಷರ್. ಓಕೆ, ಇದು ಆಸ್ಮಾಟಿಕ್ ಪ್ರೆಷರ್ ಅಂದರೆ ಅರ್ಥ. ನೆಕ್ಸ್ಟ್, ಈಗ ಆಸ್ಮಾಟಿಕ್ ಪ್ರೆಷರ್ಗೆ ವ್ಯಾನ್ ಟಾಫ್ ಎನ್ನುವ ಮಹಾಶಯ ಒಂದು ಈಕ್ವೇಷನನ್ನು ಪ್ರಪೋಸ್ ಮಾಡ್ತಾನೆ. ದಟ್ ಈಸ್ ಸಿಮಿಲರ್ ಟು
Ideal gas equation you have studied in first year. PV is equal to nRT. ಬಟ್ ನಾನೇನು ಮಾಡ್ತೀನಿ ಇಲ್ಲಿ ಅದೇ ಈಕ್ವೇಷನ್ನೇ, ಬಟ್ ಅಪ್ಲಿಕಬಲ್ ಫಾರ್ ಎ ಸೊಲ್ಯೂಷನ್. ದಿಸ್ ಅನ್ ಈಕ್ವೇಷನ್ ಅಪ್ಲಿಕಬಲ್ ಫಾರ್ ಅನ್ ಐಡಿಯಲ್ ಗ್ಯಾಸ್, ಪರ್ಫೆಕ್ಟ್ ಗ್ಯಾಸ್. ಅದನ್ನೇ ನಾವು ನೆನ್ಪಿಟ್ಕೊಳ್ಳೋಣ. ಆಗ ಪಿ ಜಾಗದಲ್ಲಿ ಪೈ ಬರಿತೀನಿ. ಪೈ ಅಂದರೆ ಆಸ್ಮಾಟಿಕ್ ಪ್ರೆಷರ್ ಆಫ್ ದ ಸೊಲ್ಯೂಷನ್. ಎನ್ ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ದ ಸಲ್ಯೂಟ್ ಡಿಸಾಲ್ವ್ಡ್ ಇನ್ ವಿ ಲೀಟರ್ ಸೊಲ್ಯೂಷನ್. ಎನ್ ಅಂದರೆ ನಂಬರ್ ಆಫ್ ಮೋಲ್ಸ್, ವಿ ಅಂದರೆ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇನ್ ಲೀಟರ್ಸ್. ಆರ್ ಅಂದರೆ ಅಲ್ಲಿ ನಾವು ಹೇಳ್ತಿದ್ದು ಗ್ಯಾಸ್ ಕಾನ್ಸ್ಟೆಂಟ್, ಇಲ್ಲಿ ಅದನ್ನು ನಾವು ಸೊಲ್ಯೂಷನ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಇಲ್ಲಿ ಬಂದಾಗ ವಾಲ್ಯೂಮ್ನ ಲೀಟರ್ನಲ್ಲಿ ಹೇಳಿ, ಪ್ರೆಷರ್ನ ಅಟ್ಮಾಸ್ಫಿಯರ್ ಅಥವಾ ಬಾರ್ನಲ್ಲಿ ಎಕ್ಸ್ಪ್ರೆಸ್ ಮಾಡಿದಾಗ ಆರ್ ಬೆಲೆ 0.0821 ಲೀಟರ್ಸ್ ಅಟ್ಮಾಸ್ಫಿಯರ್ಸ್ ಪರ್ ಕೆಲ್ವಿನ್ ಪರ್ ಮೋಲ್. ನಮಗೆ ಆರ್ ಬೆಲೆ ಗೊತ್ತಿದೆ. ಫಸ್ಟ್ ಇಯರ್ ಪಿ ಯು ಸಿನಲ್ಲಿ ಆರ್ ಬೆಲೆ ಬಹಳ ಓದಿದ್ದೀರಿ ನೀವು, ಲೆಕ್ಕಗಳನ್ನು ಮಾಡುವಾಗ ಉಪಯೋಗಿಸಿದ್ದೀರಿ. ಜೋಲ್ಸಲ್ಲಿ 8.314 ಜೋಲ್. ಜೋಲಲ್ಲಿ ಹೇಳುವಾಗ ಅದು 8.314. ಆದರೆ ಪ್ರೆಷರ್ ಬಾರ್ ಅಥವಾ ಅಟ್ಮಾಸ್ಫಿಯರ್ಸಲ್ಲಿ ಹೇಳಿದಾಗ ಪ್ರೆಷರ್ನ, ವಾಲ್ಯೂಮ್ನ ಲೀಟರ್ಸಲ್ಲಿ ಹೇಳಿದಾಗ ಆರ್ ಬೆಲೆಯನ್ನು ಲೀಟರ್ಸ್ ಅಟ್ಮಾಸ್ಫಿಯರ್ಸಲ್ಲಿ ಹೇಳ್ತೇವೆ. ಆಗ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಆರ್ ಇನ್ ಲೀಟರ್ಸ್ ಅಟ್ಮಾಸ್ಫಿಯರ್ಸ್? 0.0821 ಲೀಟರ್ಸ್ ಅಟ್ಮಾಸ್ಫಿಯರ್ಸ್. ಇದನ್ನು ನಾವು ವ್ಯಾನ್ ಟಾಪ್ಸ್ ಸೊಲ್ಯೂಷನ್ ಈಕ್ವೇಷನ್ ಫಾರ್ ಆಸ್ಮಾಟಿಕ್ ಪ್ರೆಷರ್ ಅಂತ ಕರಿತೀವಿ, ಅಥವಾ ವ್ಯಾನ್ ಟಾಪ್ಸ್ ಈಕ್ವೇಷನ್ ಫಾರ್ ಆಸ್ಮಾಟಿಕ್ ಪ್ರೆಷರ್. ಪೈ ವಿ ಈಸ್ ಈಕ್ವಲ್ ಟು ಎನ್ ಆರ್ ಟಿ, ಆರ್ ಪೈ ಈಸ್ ಈಕ್ವಲ್ ಟು ಎನ್ ಬೈ ವಿ ಆರ್ ಟಿ. ಜ್ಞಾಪಿಸ್ಕೊಳ್ಳಿ, ಎನ್ ಬೈ ವಿ ಈಸ್ ಮೊಲ್ಯಾರಿಟಿ. ಎನ್ ಬೈ ವಿ ಈಸ್ ಮೊಲ್ಯಾರಿಟಿ. ಹಾಗಾದರೆ ಪೈ ಈಸ್ ಈಕ್ವಲ್ ಟು ಸಿ ಆರ್ ಟಿ. ಸಿ ಈಸ್ ಮೋಲಾರ್ ಕಾನ್ಸಂಟ್ರೇಷನ್ ಆರ್ ಮೊಲ್ಯಾರಿಟಿ. ಹೀಗೆ ಬರಿಬೋದು ಅಥವಾ ಹೀಗೆ ಬರಿಬೋದು. ಇದು ವ್ಯಾನ್ ಟಾಪ್ಸ್ ಈಕ್ವೇಷನ್ ಟು ಕ್ಯಾಲ್ಕ್ಯುಲೇಟ್ ಆಸ್ಮಾಟಿಕ್ ಪ್ರೆಷರ್. ಹಾಗಾದರೆ ಆಸ್ಮಾಟಿಕ್ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲಾರಿಟಿ. ಸಿ ಅಂದರೆ ಮೊಲ್ಯಾರಿಟಿ ಆರ್ ಮೋಲಾರ್ ಕಾನ್ಸಂಟ್ರೇಷನ್. ಮೊಲ್ಯಾರಿಟಿ ಆರ್ ಮೋಲಾರ್ ಕಾನ್ಸಂಟ್ರೇಷನ್. ಸೊ ಪೈ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೊಲ್ಯಾರಿಟಿ ಅನ್ನೋದು ನೆನಪಿರಲಿ. ಸೊ ಇದು ನಮಗೆ ನೆನಪಿದೆ, ಆದ್ದರಿಂದ ನಾವು ಈ ಈಕ್ವೇಷನ್ನ ಬರೆದ್ಬಿಡ್ತೀವಿ. ಈಗ ನಾವು ಎನ್ ಇನ್ನೊಂದು ಟೈಪ್ ಹೇಳ್ಬೋದು. ಇದನ್ನು ಎನ್ನನ್ನು ಲೆಕ್ಕ ಹಾಕೋದು ಹೇಗೆ? ನಂಬರ್ ಆಫ್ ಮೋಲ್ಸನ್ನು ಮಾಸ್ ಆಫ್ ದ ಸಲ್ಯೂಟ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಆಫ್ ದಿ ಸಲ್ಯೂಟ್. ಹಾಗಾದರೆ ಎನ್ ಜಾಗದಲ್ಲಿ ಏನು ಬರೆಯಲಿ ನಾನು? ಈಗ ಇನ್ನೊಂದು ಟೈಪ್, ಇದನ್ನು ಇನ್ನೊಂದು ಟೈಪ್ ಬರೆಯೋದಾದರೆ ಎನ್ ಬದಲು ವಾಟ್ ಈಸ್ ಎನ್? ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್, ಮಾಸ್ ಆಫ್ ಸಲ್ಯೂಟ್ W2, ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಯೂಟ್ M2. ಸೊ W2 by M2. W2 grams of solute means N moles of solute. ಹೆಂಗೆ ಬಂತದು? W2 ಮಾಸ್ ಇನ್ ಗ್ರಾಮ್ಸನ್ನು ಆ ವಸ್ತುವಿನ ಮಾಲಿಕ್ಯುಲರ್ ಮಾಸಿಂದ ಡಿವೈಡ್ ಮಾಡಿದಾಗ ಎನ್ ಬರುತ್ತೆ. ಹಾಗಾದರೆ ಎನ್ ಜಾಗದಲ್ಲಿ W2 by M2 ಬರಿಬಹುದಾ? ಎನ್ ತೆಗೆದು W2 by M2 ಬರುತ್ತೆ. ಸೊ ಹಾಗಾದರೆ ಆಸ್ಮಾಟಿಕ್ ಪ್ರೆಷರ್ ಆ್ಯಂಡ್ ಮಾಲಿಕ್ಯುಲರ್ ಮಾಸ್ ನಾಲ್ಕು ಈಕ್ವೇಷನ್ ಬರ್ತಿದ್ವಿ ನಾವು ಪ್ರತಿಯೊಂದು ಕಾಲಿಗೇಟಿವ್ ಪ್ರಾಪರ್ಟಿಗೂ. ಆ ಪ್ರತಿಯೊಂದರಲ್ಲೂ ಮಾಲಿಕ್ಯುಲರ್ ಮಾಸ್ ಆ್ಯಂಡ್ ಕಾಲಿಗೇಟಿವ್ ಪ್ರಾಪರ್ಟಿಗೆ ರಿಲೇಷನ್ ಡಿರೈವ್ ಮಾಡಿದ್ದೀವಿ. ಹಾಗಾದರೆ M2 ಇಲ್ಲಿ ಬರಿ, M2 ಇಲ್ಲಿ ಬರೋದು, ಪೈ ಅಲ್ಲಿ ಬರ್ಕೊಳ್ರಿ. ಹಾಗಾದರೆ M2 ಆ್ಯಂಡ್ ಪೈ, ವಾಟ್ ಇಸ್ M2? ಮಾಲಿಕ್ಯುಲರ್ ಮಾಸ್ ಆಫ್ ನಾನ್ ವಾಲಟೈಲ್ ಸಲ್ಯೂಟ್. ವಾಟ್ ಇಸ್ ಪೈ? ಕಾಲಿಗೇಟಿವ್ ಪ್ರಾಪರ್ಟಿ. ನೀವು ಅಲ್ಲಿ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರಿಂದಲೂ ನಾವು ಆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್,
ಆಮೇಲೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಎಲ್ಲದರಲ್ಲೂ ಮಾಲಿಕ್ಯುಲರ್ ಮಾಸ್ ಆ್ಯಂಡ್ ಕಲಿಗೇಟಿವ್ ಪ್ರಾಪರ್ಟೀಸ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಪ್ರತಿಯೊಂದು ಈಕ್ವೇಷನ್ ಅಬ್ಸರ್ವ್ ಮಾಡಿ ನೋಡಿ ನೀವು. ಎಲ್ಲದರಲ್ಲೂ M2 ಆ್ಯಂಡ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಬಂದಾಗ ಇಲ್ಲಿ ಏನಿರುತ್ತೆ, ಡೆಲ್ಟಾ ಟಿ ಬಿ. ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಬಂದಾಗ ಇಲ್ಲೇನಿತ್ತು ನಿನ್ನೆ ಲಾಸ್ಟ್ ಕ್ಲಾಸಲ್ಲಿ, ಡೆಲ್ಟಾ ಟಿ ಎಫ್. ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ನಲ್ಲಿ ಇಲ್ಲಿ M2 ಬರೆದ್ವಿ, ಇಲ್ಲಿ P1 ಮೈನಸ್ P1 ಮೈನಸ್ P1 ಬೈ P1 ಬರೆದಿದ್ವಿ. ಸೊ ಹಾಗಾಗಿ ನಾವು 4 ಈಕ್ವೇಷನ್ಸ್ ಇದೆ ನಮ್ಮ ಹತ್ರ. ಕಾಲಿಗೇಟಿವ್ ಪ್ರಾಪರ್ಟಿಯನ್ನು ಕಂಡುಹಿಡಿದು ಅದರ ಆಧಾರದ ಮೇಲೆ ಮಾಲಿಕ್ಯುಲರ್ ಮಾಸ್ ಆಫ್ ನಾನ್ ವಾಲಟೈಲ್ ಸಲ್ಯೂಟನ್ನು ಲೆಕ್ಕ ಹಾಕಲು ದೇರ್ ಆರ್ 4 ಮೆಥಡ್ಸ್ ಫಾರ್ ಅಸ್ ಬೈ ಯೂಸಿಂಗ್ 4 ಕಾಲಿಗೇಟಿವ್ ಪ್ರಾಪರ್ಟೀಸ್. ಪ್ರತಿಯೊಂದರಲ್ಲೂ ಪ್ರಾಬ್ಲಮ್ ಮಾಡಿದ್ದೀವಿ. ಹಾಗೆ ಇದರಲ್ಲೂ ಮಾಡೋಣ. ಇದರಲ್ಲಿ ಏನು ಕೊಡ್ತೀನಿ, ಮಾಸ್ ಆಫ್ ದ ಸಲ್ಯೂಟ್ ಕೊಡ್ತೀನಿ, ವಾಲ್ಯೂಮ್ ಕೊಡ್ತೀನಿ, ಸಲ್ಯೂಷನ್ ಇನ್ ವಾಲ್ಯೂಮ್. ಸಿ ಸಿಯಲ್ಲಿ ಕೊಟ್ಟಿದ್ದರೆ ಲೀಟರ್ ಮಾಡು. 1000 cc ಮೀನ್ಸ್ 1 ಲೀಟರ್. ನಾನು 500 cc ಕೊಟ್ಟಿದ್ದರೆ 500/1000 ಅದು ಲೀಟರ್ ಆಗುತ್ತೆ. ಸೊ ವಿ ಶುಡ್ ಬಿ ಇನ್ ಲೀಟರ್ಸ್, ದಿಸ್ ಶುಡ್ ಬಿ ಇನ್ ಗ್ರಾಮ್ಸ್, ಆರ್ ಶುಡ್ ಬಿ 0.0821 ಲೀಟರ್ಸ್ ಅಟ್ಮಾಸ್ಫಿಯರ್ಸ್. ಟೆಂಪರೇಚರ್ ಇನ್ ಕೆಲ್ವಿನ್, ಇದು ಪ್ರೆಷರ್ ಇನ್ ಅಟ್ಮಾಸ್ಫಿಯರ್ ಆರ್ ಬಾರ್, BAR ಬಾರಲ್ಲಿ ಕೊಡ್ಬೋದು. ಇದು M2. ಸೊ ಇದರ ಮೇಲೆ ಒಂದು ನಾನ್ಸೆನ್ಸ್ ಸಿಂಪಲ್ ಪ್ರಾಬ್ಲಮ್ಸ್. ಸೊ ಹಾಗಾದರೆ ಆ ಪ್ರಾಬ್ಲಮ್ಸನ್ನು ಮಾಡಿ ಮುಗಿಸ್ಬಿಡೋಣ. ಸೊ ವಿ ಆರ್ ಅಟ್ ವೆರಿ ಟೈಲ್ ಎಂಡ್ ಆಫ್ ದಿಸ್ ಚಾಪ್ಟರ್ ನಾವು. ಕಮಾನ್, ಲುಕ್ ಇನ್ ಟು ದ, ನೀವು ನೋಟ್ಬುಕ್ಕು ತೊಗೊಳ್ರಿ, ನಮ್ಮ ನೋಟ್ಸು ತೊಗೊಳ್ರಿ. ಒಂದು ಎರಡೇ ಲೆಕ್ಕ ಈಗ ಮಾಡಿಬಿಡ್ತೀನಿ. ಸೊ ನಿನ್ನೆ ನಾನು ಒಂದು ಲೆಕ್ಕ ಅಲ್ಲಿ ನೋಡಿದೆ, ಅಲ್ಲಿ ಏನೋ ಮಿಸ್ಟೇಕ್ ಇದೆ ಅನ್ನಿಸ್ತು. ನೋಡಿ, ಅದನ್ನು ಸ್ವಲ್ಪ ಚೇಂಜ್ ಮಾಡಿಸ್ತೀನಿ. ಯಾವ್ದು ಲೆಕ್ಕ ನಿನ್ನೆ ಬಿಟ್ಟಿದ್ದೆ, ಲಾಟಿಗೆ ತೆಗೀರಿ, ನೋಟ್ಸ್ ತೆಗೀರಿ. 33 ನೋಡಿ, ಪ್ರಾಬ್ಲಮ್ 33 ಬಿಟ್ಟು ಮುಂದಕ್ಕೆ ಹೋಗಿದ್ದೆ ನಾನು, 34ಗೆ ಹೋಗಿದ್ದೆ. ಅಲ್ಲಿ ಏನಿಲ್ಲಲ್ಲಿ ತಬ್ಬಿದ್ದಿದೆ. ವಾಟ್ ಈಸ್ ದ ಬಾಯ್ಲಿಂಗ್ ಪಾಯಿಂಟ್ ಅಂತಿದೆ ಅಲ್ಲಿ. ವಾಟ್ ಈಸ್ ದ ಫ್ರೀಸಿಂಗ್ ಪಾಯಿಂಟ್ ಅಂತ ಬರೀರಿ. ಕಮಾನ್ ರೈಟ್, ಬಾಯ್ಲಿಂಗ್ ಪಾಯಿಂಟ್ ತೆಗೆದು ಫ್ರೀಸಿಂಗ್ ಪಾಯಿಂಟ್ ಅಂತ ಬರ್ಕೊಳ್ಳಿ. ವಾಟ್ ಈಸ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ಡೆಸಿಮೋಲಾಲ್ ಸೊಲ್ಯೂಷನ್ ಗಿವನ್ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಫಾರ್ ವಾಟರ್ ಈಸ್ 1.86 ಕೆಲ್ವಿನ್ kg/mole. ಬರೀ ನೀವು 33 ಪ್ರಾಬ್ಲಮ್ ನಂಬರ್ ಈಗ ಹಾಕ್ಕೊಳ್ಳಿ. 36 ಆದ ಮೇಲೆ 33 ಬರ್ಕೊಳ್ರಿ. ಈಗ ಏನೇನು ಡೇಟಾ ಇದೆ ನೋಡ್ರಿ, ಏನೇನು ಡೇಟಾ. ವಾಟ್ ಈಸ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ಡೆಸಿಮೋಲಾಲ್ ಸೊಲ್ಯೂಷನ್? ಸ್ಮಾಲ್ m ಈಸ್ 0.1, ಡೆಸಿಮೋಲಾಲ್ ಅಂದರೆ 0.1, ಸ್ಮಾಲ್ m 0.1. ಫ್ರೀಸಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್ ಕೇಳಿದರೆ TF ಕ್ವಶನ್ ಮಾರ್ಕ್. TF0 ನೀವು ಬರ್ಕೊಳ್ರಿ. 0 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ವಾಟರ್ನ ಫ್ರೀಸಿಂಗ್ ಪಾಯಿಂಟು. ಅದನ್ನು ಕೆಲ್ವಿನಲ್ಲಿ ಹೇಳಿದರೆ 273 ಕೆಲ್ವಿನ್. ಅದು TF0. TF ಕ್ವಶನ್ ಮಾರ್ಕ್, TF0 ಈಸ್ 273 ಕೆಲ್ವಿನ್. ಆಮೇಲೆ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ, ಅದು KF 1.86. ಹಾಗಾಗಿ ರಿಲೇಷನ್ ಏನಪ್ಪ ಇಲ್ಲಿ ಬರೀ ಡೆಲ್ಟಾ TF, ಕಮಾನ್ ಸ್ಟಾರ್ಟ್ ರೈಟಿಂಗ್. ಡೆಲ್ಟಾ TF ಇಸ್ ಈಕ್ವಲ್ ಟು KF ಇಂಟು ಸ್ಮಾಲ್ m. ಸೊ KF ಬೆಲೆ ಎಷ್ಟು ಬಂತು, ಎಷ್ಟು ಕೊಟ್ಟಿದ್ದಾರೆ ಅವರು, ಈಕ್ವಲ್ಸ್ ಹಾಕಿ 1.86 ಇಂಟು 0.1. ಆಗ 0.186 ಬಂತು. 0.186 ಬಂತು ಡೆಲ್ಟಾ TF. ನೆಕ್ಸ್ಟ್ ಬರೀರಿ, ಡೆಲ್ಟಾ TF ಇಸ್ ಈಕ್ವಲ್ ಟು TF ಮೈನಸ್ ಯಾವ್ದು ಜಾಸ್ತಿ ಇರುತ್ತಲ್ಲಿ, ಸಾಲ್ವೆಂಟ್ ಜಾಸ್ತಿ ಇರುತ್ತೆ, ಸೊಲ್ಯೂಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಕಮ್ಮಿ ಇರುತ್ತೆ, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂತೀವಿ. ಅದಕ್ಕೆ ಸೊಲ್ಯೂಷನನ್ನು ಆಮೇಲೆ ಬರೀಬೇಕು, ಸಾಲ್ವೆಂಟ್ ಮೊದಲು ಬರೀಬೇಕು. ಹಾಗೆ ವಾಟ್ ಇಸ್ ಈಕ್ವೇಷನ್? ಡೆಲ್ಟಾ TF ಈಕ್ವಲ್ಸ್ TF0 ಮೈನಸ್ TF
ಈಗ ನಿಮಗೇನು ಬೇಕು? ಟಿ ಎಫ್ ಬೇಕು. ಮೈನಸ್ ಟಿ ಎಫ್ ಈಚೆ ಬಂದರೆ ಟಿ ಎಫು, ಇನ್ನು ಉಳಿದಿದ್ದು ಟಿ ಎಫ್ ನಾಟ್ ಪ್ಲಸ್ ಟಿ ಎಫ್ ನಾಟ್ ಮೈನಸ್ ಡೆಲ್ಟಾ ಟಿ ಎಫ್. ಸೊ ಟಿ ಎಫ್ ಇಸ್ ಈಕ್ವಲ್ ಟು ಟಿ ಎಫ್ ನಾಟ್ ಮೈನಸ್ ಡೆಲ್ಟಾ ಟಿ ಎಫ್. ಟಿ ಎಫ್ ನಾಟ್ 273 ಮೈನಸ್ 0.186, ಅದು ಎಷ್ಟು ಬರುತ್ತೆ? 0.186 ಕಳೆದ್ರೆ 272.814 ಕೆಲ್ವಿನ್ನಲ್ಲಿ ಬಂತ ಆನ್ಸರ್. ಆ ಟೈಪ್. ಓಕೆ, ಅದನ್ನು ಲೆಕ್ಕ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಈಗ ನಾವು 37th ಬರೋಣ. ಅದು ಪ್ರಾಬ್ಲಮ್ಸ್ ಆನ್ ಆಸ್ಮಾಟಿಕ್ ಪ್ರೆಷರ್. 37th ಕಮಾನ್ ಓದೋಣದನ್ನ, ಆಮೇಲೆ ಬರ್ಕೊಳ್ಳಿ. ಕ್ಯಾಲ್ಕ್ಯುಲೇಟ್ ಮಾಸ್ ಆಫ್ ಎ ನಾನ್ ವಾಲಟೈಲ್ ಸಲ್ಯೂಟ್. ಕ್ಯಾಲ್ಕ್ಯುಲೇಟ್ ಮಾಸ್ ಆಫ್ ನಾನ್ ವಾಲಟೈಲ್ ಸಲ್ಯೂಟ್ ಅಂದರೆ W2 ಕ್ವಶನ್ ಮಾರ್ಕ್. To be dissolved in 200 cc of the solution. V is 200 by 1000. 0.2 liters. ಲೀಟರ್ಸ್ ಅಲ್ಲಿ ಬರ್ಕೋಬೇಕಲ್ಲ, ಸಿ ಸಿನ ಲೀಟರ್ ಮಾಡಿದ್ದೀವಿ, ಡಿವೈಡಿಂಗ್ ಬೈ 1000. ಸೊ ದಟ್ ಸೊಲ್ಯೂಷನ್ ಹ್ಯಾಸ್ ಆಸ್ಮಾಟಿಕ್ ಪ್ರೆಷರ್ ಆಫ್ 5.5 ಬಾರ್. ಪೈ ಬೆಲೆ ಅದು. ಪೈ ಇಸ್ ಈಕ್ವಲ್ ಟು 5.5 ಬಾರ್ at 30 degree, capital T. T is equal to 30 plus 273, 303 Kelvin. T is 30 degree Celsius ಕೊಟ್ಟಿದ್ದಾರೆ, ಕೆಲ್ವಿನ್ ಮಾಡಿ 30 plus 273, 303 Kelvin. Molecular mass of the solute is 60, M2 is 60. ಈಗ ಈಕ್ವೇಷನ್ ಬರೀ. ಈಕ್ವೇಷನ್ ಫಾರ್ ಆಸ್ಮಾಟಿಕ್ ಪ್ರೆಷರ್. ಪೈ is equal to W2 RT by M2V. Pi equals W2 RT by pi into V. M2 ಇಲ್ಲಿ ಬರ್ಕೊಳ್ರಿ, ಎಕ್ಸ್ಚೇಂಜ್ ಮಾಡಿದ್ದೀವಿ. M2 is equal to W2 RT by pi V. ನಿಮಗೆ ಬೇಕಾಗಿರೋದು ಏನು ಕೇಳಿದ್ದಾರೆ ಅಲ್ಲಿ? W2 ಕೇಳಿದ್ದಾರೆ. ಕಮ ರೀರೈಟ್. W2 ಈಕ್ವಲ್ಸ್ ಏನಾಗುತ್ತೆ? W2 ಕೇಳಿದ್ದಾರೆ ಈಗ. ಸೊ ನೀವು ಈಗ ಅದ್ರ ಬರೀರಿ, ಪೈ ಇಲ್ಲಿ ಬರ್ಕೊಂಡು M2 ಇಲ್ಲ ಅದು ಬರ್ಕೊಡ್ರಿ, ಅದು ಬಿಡಿ, ಅದನ್ನು ನೀವು ಸರಿ ಬರ್ಕೊಂಡ್ರಲ್ಲ. ಈಗ M2 is equal to W2 RT by pi V or V pi ಬರ್ಕೊಂಡಿದ್ದಾಯ್ತು. ಸೊ W2 ಈಕ್ವಲ್ಸ್ M2 into V into pi ಡಿವೈಡೆಡ್ ಬೈ RT. ಆರ್ ಬೆಲೆ ಹೇಳಿದ್ದೀನಿ ನಾನು, 0.0821 ಬರ್ಕೋ ಸೈಡ್ಗೆ. R is equal to 0.0821 ಲೀಟರ್ಸ್ ಅಟ್ಮಾಸ್ಫಿಯರ್ಸ್. ಈಗ W2 ಈಕ್ವಲ್ಸ್ ಏನು ಬರೆದ್ರಿ? M2 ಇಂಟು V ಇಂಟು ಪೈ ಡಿವೈಡೆಡ್ ಬೈ RT. ಸಬ್ಸ್ಟ್ಯೂಟ್ ಮಾಡಿ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ. ಆನ್ಸರ್ ವಿಲ್ ಬಿ 2.653 ಗ್ರಾಮ್. ಅದು ಸರಿ ಇದೆ ಆಯಿತಾ? ನೀವು ಕ್ಯಾಲ್ಕುಲೇಷನ್ ಮಾಡಿ ಚೆಕಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮಿಗೆ ಬನ್ನಿ. 38th ಪ್ರಾಬ್ಲಮ್. ಕ್ಯಾಲ್ಕ್ಯುಲೇಟ್ ಮೋಲಾರ್ ಮಾಸ್ ಆಫ್ ಎ ಪ್ರೋಟೀನ್. ಮೋಲಾರ್ ಮಾಸ್ ಆಫ್ ಎ ಪ್ರೋಟೀನ್. ಇಲ್ಲಿ ಸಲ್ಯೂಟ್ ಯಾವುದು? ಪ್ರೋಟೀನ್. ಹಾಗಾದರೆ ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಕೇಳಿದ್ದಾರೆ. M ಕ್ಯಾಪಿಟಲ್ M2 ಕ್ವಶನ್ ಮಾರ್ಕ್. ಇನ್ ದ ಸೊಲ್ಯೂಷನ್ ಕಂಟೈನಿಂಗ್ 1.26 grams ಆಫ್ ಪ್ರೋಟೀನ್ ಇನ್ 200 cc ಸೊಲ್ಯೂಷನ್. ಹಾಗಾದರೆ ಪ್ರೋಟೀನಿನ ಮಾಸ್ ಎಷ್ಟು? 1.26 ಗ್ರಾಮ್. W2 ಅದು 1.26. ಆಮೇಲೆ ವಾಲ್ಯೂಮ್ V is equal to 200 by 1000, 0.2 ಲೀಟರ್ಸ್. ಆಸ್ಮಾಟಿಕ್ ಪ್ರೆಷರ್ ಆಫ್ ಸಚ್ ಎ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಪೈ ಬೆಲೆ ಕೊಟ್ಟಿದ್ದಾರೆ. ಪೈ is equal to 2.57 into 10 to the power minus 3 ಬಾರ್ ಅಂತ ಬರ್ಕೊಂಡ್ವಿ. ಕೊಟ್ಟಿದ್ದಾರೆ ಅದನ್ನು ಅವರು. ಓಕೆ, ಕ್ಯಾಪಿಟಲ್ ಟಿ. ಟಿ is equal to 300 ಕೆಲ್ವಿನ್. ಸೆಲ್ಸಿಯಸ್ ಕೊಟ್ಟಿದ್ದರೆ 273 ಆ್ಯಡ್ ಮಾಡ್ತೀವಿ. ಅವರೇ ಕೆಲ್ವಿನ್ ಕೊಟ್ಟರೆ ಅದನ್ನೇ ಬರ್ಕೊಳ್ಳಿ. ಆಯಿತು, ಈಕ್ವೇಷನ್ ಬರೀದೀಗ. ಮೋಲಾರ್ ಮಾಸ್ ಕಂಡುಹಿಡಿಬೇಕು. M2 is equal to W2 RT ಡಿವೈಡೆಡ್ ಬೈ ಪೈ ಇಂಟು V.
ಅಷ್ಟೇ, ಎಲ್ಲ ಗೊತ್ತಿದೆ. ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ಆನ್ಸರ್ 60.37 ಇಂಟು 10⁻³ 60.37 ಇಂಟು 10⁻³ ಓಕೆ. ಅವೆರಡು ಪ್ರಾಬ್ಲಮ್ಸು ಆಸ್ಮಾಟಿಕ್ ಪ್ರೆಷರ್ ಮೇಲಿದೆ. ಓಕೆ, ಸ್ವಲ್ಪ ನೋಟ್ಸಲ್ಲಿ ಇನ್ನು ಸ್ವಲ್ಪ ಹಿಂದಕ್ಕೆ ಬನ್ನಿ. ಈಗ ನೋಟ್ಸಲ್ಲಿ 28 ಪೇಜಿಗೆ ಬನ್ನಿ, ಪೇಜ್ ನಂಬರ್ 28ಗೆ ಬನ್ನಿ ನೋಟ್ಸಲ್ಲಿ. ಓಕೆ, ಅಲ್ಲಿ ನೋಡಿ, ಇವತ್ತು ನಾನು ಎಲ್ಲಿಂದ ಹೇಳ್ಕೊಟ್ಟೆ, 28 ಪೇಜಲ್ಲಿ 4 ಅಂತ ಬರೆದಿದ್ದೀವಿ, ಆಸ್ಮಾಸಿಸ್. ಅಲ್ಲಿಂದ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ವಿ. ಆ ಪೇಜಿನ ಕೊನೆ ಭಾಗದಲ್ಲಿ, ಆ ಪೇಜ್ನಲ್ಲಿ ಕೊನೆಗೆ ಬರ್ಕೊಡ್ರಿ, ಫಾರ್ ಪ್ರಾಬ್ಲಮ್ಸ್ ಸಿ ನೋಟ್ಬುಕ್. ಇವಾಗ 2 ಲೆಕ್ಕ ಮಾಡಿದ್ದೀವಲ್ಲ, ಇಲ್ಲಿಗೆ ಬಂದಾಗ ಆ ನೋಟ್ಬುಕ್ ತೆಗಿಬೇಕು. ಪ್ರಾಬ್ಲಮ್ ಇದ್ರ ಮೇಲೆ 2 ಮಾಡಿದ್ದೀವಿ, ಇದು ನೀವು ಸುಮ್ಮನೆ ಆಗಿಬಿಡ್ತೀರಿ. ನೀವು ಅದು ಬರ್ಕೊಂಡ್ರೆ ನೋಟ್ಬುಕ್ ನೋಡ್ತೀರಿ, ಆ ಲೆಕ್ಕ ಕಲಿತೀರಿ. ಆದ್ದರಿಂದ ಫಾರ್ ಪ್ರಾಬ್ಲಮ್ಸ್ ಸಿ ನೋಟ್ಬುಕ್ ಅಷ್ಟಾಗಿದೆ. ಈಗ ಇನ್ನು ಕೆಲವು ವಿಷಯಗಳು, ಕೆಲವು ಟರ್ಮಿನಾಲಜೀಸನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನೋಡಿ, ನೆಕ್ಸ್ಟ್ ಪೇಜ್ನಲ್ಲಿ 29 ಪೇಜ್ನಲ್ಲಿ ಐಸೋಟೋನಿಕ್ ಸೊಲ್ಯೂಷನ್, ಸ್ವಲ್ಪ ಕೆಳಗೆ ಹೈಪೋಟೋನಿಕ್ ಸೊಲ್ಯೂಷನ್, ನೆಕ್ಸ್ಟ್ ಹೈಪರ್ಟೋನಿಕ್ ಸೊಲ್ಯೂಷನ್, ಇನ್ನು ನೆಕ್ಸ್ಟ್ ರಿವರ್ಸ್ ಆಸ್ಮಾಸಿಸ್, ಅಪ್ಲಿಕೇಶನ್ ಆಫ್ ರಿವರ್ಸ್ ಆಸ್ಮಾಸಿಸ್. ಇವುಗಳನ್ನು ಸಿಂಪಲ್ಲಾಗಿ, ಕೆಲವು ಬಯಾಲಜಿ ಕಲ್ತಿರೋರಿಗೆ ಇದೆಲ್ಲ ಗೊತ್ತಿದೆ, ಬಯಾಲಜಿ ಕಲ್ತಿಲ್ಲದೆ ಇರತಕ್ಕಂಥವ್ರಿಗೆ ಇದನ್ನೆಲ್ಲ ಒಂದು ಸರಿ ಹೇಳ್ಕೊಡ್ತೀನಿ ನಾನೀಗ. ಐಸೋಟೋನಿಕ್ ಸೊಲ್ಯೂಷನ್. ಐಸೋ ಅಂದರೆ ಸೇಮ್, ಹೈಪೋ ಅಂದರೆ ಲೋ, ಹೈಪರ್ ಅಂದರೆ ಹೈ. ಈಗ ಲೋ ಬಿ ಪಿ ಇದ್ದಾಗ, ಬ್ಲಡ್ ಪ್ರೆಷರ್ ಕಮ್ಮಿ ಇದೆ ಅಂದರೆ ಲೋಯರ್ ಹೈಪೋಟೆನ್ಷನ್ ಅಂತಾರೆ. ಹೈಪೋಟೆನ್ಷನ್ ಅಂದರೆ ಲೋ ಬ್ಲಡ್ ಪ್ರೆಷರ್ ಇದೆ ಅವರಿಗೆ. ಹೈ ಬಿ ಪಿ ಇದ್ದರೆ ಹೈಪರ್ ಟೆನ್ಷನ್. ಹೈಪೋ ಅಂದರೆ ಲೋ, ಹೈಪರ್ ಅಂದರೆ ಹೈ, ಐಸೋ ಅಂದರೆ ಸೇಮ್. ಸೊ ಈ ಮೂರರ ಅರ್ಥ ನೋಡೋಣ ಈಗ. ಐಸೋಟೋನಿಕ್ ಸೊಲ್ಯೂಷನ್ಸ್ ಅಂದರೆ ಅರ್ಥ ಸೊಲ್ಯೂಷನ್ಸ್ ಹ್ಯಾವಿಂಗ್ ಐಸೋ ಅಂದರೆ ಸೇಮ್ ಆಸ್ಮಾಟಿಕ್ ಪ್ರೆಷರ್ಸ್. ಈಗ ಸೊಲ್ಯೂಷನ್ 1, ಸೊಲ್ಯೂಷನ್ 2 ಇವೆರಡಕ್ಕೂ ಪೈ ವ್ಯಾಲ್ಯೂಸು ಸೇಮ್ ಇದೆ ಅಂದರೆ ದೀಸ್ 2 ಸೊಲ್ಯೂಷನ್ಸ್ ಆರ್ ಕಾಲ್ಡ್ isotonic solutions. So what are isotonic solutions? They are the solutions having same osmotic pressures. ಹಾಗಾದರೆ ಅವಕ್ಕೆ ಆಸ್ಮಾಟಿಕ್ ಪ್ರೆಷರ್ ಆಲ್ವೇಸ್ ಡಿಪೆಂಡ್ಸ್ ಅಪಾನ್ ಮೊಲಾರಿಟಿ. ಹಾಗಾದರೆ ಎರಡಕ್ಕೂ ಆಸ್ಮಾಟಿಕ್ ಪ್ರೆಷರ್ ಸೇಮ್ ಇದೆ ಅಂದರೆ ಎರಡರ ಮೋಲಾರ್ ಕಾನ್ಸಂಟ್ರೇಷನ್ ಸೇಮ್ ಇರುತ್ತೆ. ಐಸೋಟೋನಿಕ್ ಸೊಲ್ಯೂಷನ್ಸ್ ಅಂದರೆ ದೇ ಆರ್ ಹ್ಯಾವಿಂಗ್ ಸೇಮ್ ಆಸ್ಮಾಟಿಕ್ ಪ್ರೆಷರ್, ಐಸೋ ಆಸ್ಮಾಟಿಕ್ ಅಂತಲೂ ಕರೀತಾರೆ. ಸೊ ಐಸೋಟೋನಿಕ್ ಸೊಲ್ಯೂಷನ್ಸ್ ಹ್ಯಾವ್ ಗಾಟ್ ಸೇಮ್ ಆಸ್ಮಾಟಿಕ್ ಪ್ರೆಷರ್. ಸೇಮ್ ಆಸ್ಮಾಟಿಕ್ ಪ್ರೆಷರ್ ಅನ್ಲಿಕ್ಕೆ ಇನ್ನೊಂದು ವರ್ಡ್ ಐಸೋ ಆಸ್ಮಾಟಿಕ್. ಆ್ಯಂಡ್ ದೇ ಹ್ಯಾವ್ ಗಾಟ್ ಸೇಮ್ ಮೋಲಾರ್ ಕಾನ್ಸಂಟ್ರೇಷನ್ಸ್. ಅವೆರಡಕ್ಕೂ ಮೊಲಾರಿಟಿ ಸೇಮ್ ಇರುತ್ತೆ. ಹಾಗಾದರೆ ಎರಡು ಐಸೋಟೋನಿಕ್ ಸೊಲ್ಯೂಷನ್, ಸೊಲ್ಯೂಷನ್ 1, ಸೊಲ್ಯೂಷನ್ 2 ಎರಡಕ್ಕೂ ಮೊಲಾರಿಟಿ ಸೇಮ್ ಇದೆ, ಕಾನ್ಸಂಟ್ರೇಷನ್ ಸೇಮ್ ಇದೆ. ಇಫ್ ದೇ ಆರ್ ಸೆಪರೇಟೆಡ್ ಬೈ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್, ಆಸ್ಮಾಸಿಸ್ ಆಗೋದಿಲ್ಲ. ಯಾಕೆ? ಆಸ್ಮಾಸಿಸ್ ಆಗಬೇಕಾದರೆ ಕಾನ್ಸಂಟ್ರೇಷನ್ ಡಿಫರೆನ್ಸ್ ಇರಬೇಕು. ಆಗ ಲೋಯರ್ ಕಾನ್ಸಂಟ್ರೇಷನ್ ಕಡೆಯಿಂದ ಹೈಯರ್ ಕಾನ್ಸಂಟ್ರೇಷನ್ ಕಡೆ ಸಾಲ್ವೆಂಟ್ ಫ್ಲೋ ಆಗುತ್ತೆ. ಬಟ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನಿನ ಎರಡೂ ಕಡೆ ಇರತಕ್ಕಂಥ ಸೊಲ್ಯೂಷನ್ಸು ಐಸೋ ಆಸ್ಮಾಟಿಕ್ ಇದ್ದಾಗ ನೋ ಆಸ್ಮಾಸಿಸ್, ನೋ ಫ್ಲೋ ಆಫ್ ಸಾಲ್ವೆಂಟ್. ಈ ಐಡಿಯಾ ನಿಮಗೆ ಗೊತ್ತಾಗ್ಬಿಡುತ್ತೆ. ಯಾವಾಗ ಅಲ್ಲಿ ಕಾನ್ಸಂಟ್ರೇಷನ್ ಸೇಮ್ ಇದೆ, ಎರಡು ಐಸೋಟೋನಿಕ್ ಸೊಲ್ಯೂಷನನ್ನು ಸಪ್ರೇಟ್ ಮಾಡಿದರೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಮೂಲಕ ಆಸ್ಮಾಸಿಸ್ ಆಗೋದಿಲ್ಲ, ಫ್ಲೋ ಆಫ್ ಸಾಲ್ವೆಂಟ್ ಇರೋದಿಲ್ಲ ಅಲ್ಲಿ. ಇದು ಐಸೋಟೋನಿಕ್ ಸೊಲ್ಯೂಷನ್ ಅಂದರ್ಥ. ಈಗ ನೋಡಿ, ನಮ್ಮ ರೆಡ್ ಬ್ಲಡ್ ಸೆಲ್ ಇದೆ, ವೈಟ್ ಬ್ಲಡ್ ಸೆಲ್ RBC, WBC ಬ್ಲಡ್ ಸೆಲ್ಸ್. ಈ ಬ್ಲಡ್ ಸೆಲ್ಸ್ ಇದಾವಲ್ಲ, ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಅಂತ ನಾವೇನು ಓದಿದ್ದೀವಿ.
ಆ ಸೆಲ್ ಒಳಗಿರ್ತಕ್ಕಂಥ ಫ್ಲೂಯಿಡ್ ಪಾರ್ಟ್, ಲಿಕ್ವಿಡ್ ಪಾರ್ಟ್, ಸೆಲ್ ಒಳಗೆ ಲಿಕ್ವಿಡ್ ಏನಿದೆ, ಆರ್ ಬಿ ಸಿ ಒಳಗಿರ್ತಕ್ಕಂಥ ಲಿಕ್ವಿಡ್ ಪಾರ್ಟ್, fluid present in RBC, fluid present in WBC, those fluids, they are isotonic with normal saline solution ಅಂತ ಒಂದು ರೂಲ್ ನೆನ್ಪಿಟ್ಕೋಬೇಕು. ನಾರ್ಮಲ್ ಸೆಲೈನ್ ಸಲ್ಯೂಷನ್ ಅಂದರೆ, ಸೆಲೈನ್ ಅಂದರೆ ಸಾಲ್ಟ್ ಸಲ್ಯೂಷನ್, ಸೆಲೈನ್ ಸಲ್ಯೂಷನ್ ಅಂದರೆ NaCl ಸಲ್ಯೂಷನ್. ನಾರ್ಮಲ್ ಸೆಲೈನ್ ಸಲ್ಯೂಷನ್ ಅಂತ ಯಾವುದನ್ನು ಕರೀತಾರೆ ಅಂದರೆ 0.9% ಸಲ್ಯೂಷನ್ ಇದ್ದರೆ ಅದನ್ನು ನಾರ್ಮಲ್ ಸೆಲೈನ್ ಸಲ್ಯೂಷನ್ ಅಂತ ಕರೀತಾರೆ. ನಾರ್ಮಲ್ ಸೆಲೈನ್ ಸಲ್ಯೂಷನ್, SALINE. ಸೊ ಹಾಗಾದರೆ 0.9% NaCl ಸಲ್ಯೂಷನ್ ಈಸ್ ಕಾಲ್ಡ್ ನಾರ್ಮಲ್ ಸೆಲೈನ್ ಸಲ್ಯೂಷನ್. ಆ 0.9% NaCl ಸಲ್ಯೂಷನ್, ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಆಸ್ಮಾಟಿಕ್ ಪ್ರೆಷರ್, and fluid inside WBC and RBC will have their own osmotic pressures. ಹಾಗಾದರೆ ಬ್ಲಡ್ ಸೆಲ್ ಒಳಗಿರ್ತಕ್ಕಂಥ ಫ್ಲೂಯಿಡ್ಡಿನ ಆಸ್ಮಾಟಿಕ್ ಪ್ರೆಷರ್ ಮತ್ತು ನಾರ್ಮಲ್ ಸೆಲೈನ್ ಸಲ್ಯೂಷನ್ನಿನ ಆಸ್ಮಾಟಿಕ್ ಪ್ರೆಷರ್ ಸೇಮ್ ಇರುತ್ತೆ. ಹಾಗಾದರೆ ಫ್ಲೂಯಿಡ್ ಪಾರ್ಟ್ ಇನ್ಸೈಡ್ ದ ಬ್ಲಡ್ ಸೆಲ್ಸ್ ಈಸ್ ಐಸೋಟೋನಿಕ್ ವಿತ್ ನಾರ್ಮಲ್ ಸೆಲೈನ್ ಸಲ್ಯೂಷನ್. ಹಾಗಾದರೆ ಒಂದು ಬೀಕರಲ್ಲಿ ನಾನು ನಾರ್ಮಲ್ ಸೆಲೈನ್ ಸಲ್ಯೂಷನ್ ಅಂದರೆ 0.9% NaCl ಸಲ್ಯೂಷನ್ ತಗೋತೀನಿ, ಅದರಲ್ಲಿ RBC ಡಿಪ್ ಮಾಡ್ತೀನಿ, ಆಗ ಅಲ್ಲಿ ಆಸ್ಮಾಸಿಸ್ ಆಗೋದಿಲ್ಲ. ಯಾಕಾಗಲ್ಲ? ಸಾಲ್ವೆಂಟು ಸೆಲ್ ಒಳಗಿಂದ ಹೊರಗೆ ಬರಲ್ಲ, ಹೊರಗಿನಿಂದ ಸೆಲ್ ಒಳಗೆ ಹೋಗಲ್ಲ, ನೋ ಆಸ್ಮಾಸಿಸ್. ಯಾಕೆ? ಒಳಗಿರ್ತಕ್ಕಂಥ ಫ್ಲೂಯಿಡ್ಡಿನ, ಒಳಗಿರ್ತಕ್ಕಂಥ ಸಲ್ಯೂಷನ್ನಿನ ಆಸ್ಮಾಟಿಕ್ ಪ್ರೆಷರ್, ಅದರ ಹೊರಗೆ ತಗೊಂಡಿರ್ತಕ್ಕಂಥ ನಾರ್ಮಲ್ ಸೆಲೈನ್ ಸಲ್ಯೂಷನ್ ಅಂದರೆ 0.9% NaCl ಸಲ್ಯೂಷನ್, ಇವೆರಡಕ್ಕೂ ಆಸ್ಮಾಟಿಕ್ ಪ್ರೆಷರ್ ಸೇಮ್ ಇದೆ. ಆಗ ಎರಡು ಐಸೋ ಆಸ್ಮಾಟಿಕ್ ಇದ್ದಾಗ ಎರಡಕ್ಕೂ ಮೋಲಾರ್ ಕಾನ್ಸಂಟ್ರೇಷನ್ ಸೇಮ್, ಆಗ ಆಸ್ಮಾಸಿಸ್ ಆಗೋದಿಲ್ಲ. ಸಾಲ್ವೆಂಟ್ ನೈದರ್ ಫ್ಲೋಸ್ ಔಟ್ ಆಫ್ ದ ಸೆಲ್ ನಾರ್ ಎಂಟರ್ಸ್ ಇನ್ ಟು ದ ಸೆಲ್. ಇದು ಒಂದು ಸ್ಟೋರಿ ಐಸೋಟೋನಿಕ್ ಸಲ್ಯೂಷನ್ ಬಗ್ಗೆ ತಗೊಂಡಾಗ. ಇನ್ನು ಹೈಪೋಟೋನಿಕ್ ಸಲ್ಯೂಷನ್, ಹೈಪೋ ಅಂದರೆ ಕಮ್ಮಿ ಅನ್ನೋ ಅರ್ಥ ಬರುತ್ತೆ ಅಂತ ಹೇಳಿದೆ. ಹೈಪೋಟೋನಿಕ್ ಸಲ್ಯೂಷನ್ ಅಂದರೆ ಯಾವುದಪ್ಪ ಅಂದರೆ, ಈಗ ಇಲ್ಲಿ ಒಂದು ಸೆಲ್ಲಪ್ಪ, ಇದರೊಳಗೆ ಸಲ್ಯೂಷನ್ ಇದೆ, ಇದು ಬಯೋಲಾಜಿಕಲ್ ಸೆಲ್ ಅಂದ್ಕೊಳ್ರಿ, ಒಳಗೆ ಸಲ್ಯೂಷನ್ ಇದೆ, ಹೊರಗೂ ಸಲ್ಯೂಷನ್ ಇದೆ. ಹೊರಗಿನ ಸಲ್ಯೂಷನ್ನಿನ ಕಾನ್ಸಂಟ್ರೇಷನ್ ಒಳಗೆ ಇರೋ ಸಲ್ಯೂಷನ್ಗಿನ ಕಮ್ಮಿ ಇದ್ದರೆ this solution is called hypotonic solution. ಅಂದರೆ ನಾವು ಯಾವುದನ್ನು ನಾವು ಕನ್ಸಿಡರ್ ಮಾಡಿದ್ದೇವೆ, ಆ ಸೆಲ್ ಒಳಗಿರೋ ಸಲ್ಯೂಷನ್ಗಿಂತ ಹೊರಗಿನ ಸಲ್ಯೂಷನ್ ಕಾನ್ಸಂಟ್ರೇಷನ್ ಕಮ್ಮಿ, ಹೈಪೋ. ಇದು ಜಾಸ್ತಿ ಇದ್ದರೆ ಹೈಪರ್. ಸೊ ವಾಟ್ ಈಸ್ hypotonic solution? It is a solution whose concentration is less than the solution separated from this solution through semi-permeable membrane. ಇಲ್ಲಿ ಸೆಲ್ ಮೆಂಬ್ರೇನ್ ಇದೆಯಲ್ಲ, ಸೆಲ್ಲಿನ ಸುತ್ತ ಇರತಕ್ಕಂಥ ಮೆಂಬ್ರೇನ್, ಸೆಲ್ ಮೆಂಬ್ರೇನ್, ದಟ್ ಈಸ್ ಸೆಮಿ-ಪರ್ಮಿಯಬಲ್ ಮೆಂಬ್ರೇನ್. ಹಾಗಾಗಿ ಆ ಒಳಗಿರ್ತಕ್ಕಂಥ ಸಲ್ಯೂಷನ್ಗಿಂತ ಹೊರಗಿನ ಸಲ್ಯೂಷನ್ ಇದೆಯಲ್ಲ, ದ ಟು ಆರ್ ಸೆಪರೇಟೆಡ್ ಬೈ ಸೆಮಿ-ಪರ್ಮಿಯಬಲ್ ಮೆಂಬ್ರೇನ್. ಆ ಸೆಲ್ ಒಳಗೆ ಒಂದು ಸಲ್ಯೂಷನ್ ಇದೆ, ಹೊರಗೊಂದಿದೆ. ಹೊರಗಿನ ಸಲ್ಯೂಷನನ್ನು ಹೈಪೋಟೋನಿಕ್ ಅಂತ ಯಾವಾಗ ಕರಿತೀವಿ? ವೆನ್ ಇಟ್ಸ್ ಕಾನ್ಸಂಟ್ರೇಷನ್ ಈಸ್ ಲೆಸ್ ದ್ಯಾನ್ ಸಲ್ಯೂಷನ್ ಇನ್ಸೈಡ್, ವೆನ್ ದ ಟು ಆರ್ ಸೆಪರೇಟೆಡ್ ಬೈ ಸೆಮಿ-ಪರ್ಮಿಯಬಲ್ ಮೆಂಬ್ರೇನ್. ಇನ್ನೊಂದು ಹೈಪರ್ಟೋನಿಕ್ ಅಂದರೆ ಇಫ್ ದ ಕಾನ್ಸಂಟ್ರೇಷನ್ ಆಫ್ ದ ಸಲ್ಯೂಷನ್ ಈಸ್ ಹೈಯರ್ ದ್ಯಾನ್ ಎ ಸಲ್ಯೂಷನ್ which is separated from the first solution through semi-permeable membrane. ಇದು ಫಸ್ಟ್ ಸಲ್ಯೂಷನ್, ಇದು ಸೆಕೆಂಡ್ ಸೊಲ್ಯೂಷನ್, ಸೆಲ್ ಒಳಗಿರೋದು. ಇವೆರಡಕ್ಕೂ ಮಧ್ಯದಲ್ಲಿ ಸೆಮಿ-ಪರ್ಮಿಯಬಲ್ ಮೆಂಬ್ರೇನ್ ಇದೆ. ಹಾಗಾದರೆ ಒಳಗಿರೋ ಸೊಲ್ಯೂಷನ್ಗಿಂತ ಹೊರಗಿರೋ ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದರೆ ಆಗ ಇದು ಹೈಪರ್ಟೋನಿಕ್, ಕಮ್ಮಿ ಇದ್ದರೆ ಹೈಪೋಟೋನಿಕ್. ಹಾಗಾದರೆ ಇದು ಬ್ಲಡ್ ಸೆಲ್, ಇದು ಬ್ಲಡ್ ಸೆಲ್ RBC, ಹೊರಗೆ ತಗೊಂಡಿರೋದು ನಾನು
ಹೈಪೋಟೋನಿಕ್. ಹೈಪೋಟೋನಿಕ್ ಅಂದರೆ ಕಾನ್ಸಂಟ್ರೇಷನ್ ಕಮ್ಮಿ ಇದೆ, ಇದು ಲೋಯರ್ ಕಾನ್ಸಂಟ್ರೇಷನ್. ಹಾಗಾಗಿ ಇದು ಹೈಯರ್ ಕಾನ್ಸಂಟ್ರೇಷನ್. ಹೊರಗಿರೋದು ಹೈಪೋಟೋನಿಕ್, ಲೋಯರ್ ಕಾನ್ಸಂಟ್ರೇಷನ್. ಆಗ ಸಾಲ್ವೆಂಟ್ ಏನಾಗುತ್ತೆ? ಆಸ್ಮಾಸಿಸ್ ಆಗುತ್ತೆ. ಈಗ ನಾನು ಹೇಳಿದ ಪ್ರಕಾರ ಆಸ್ಮಾಸಿಸ್ ಆಗಬೇಕಾದ್ರೆ ಏನಾಗುತ್ತೆ ಹೇಳು? ಲೋಯರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್ ಸಾಲ್ವೆಂಟ್ ಎಂಟರ್ ಆಗುತ್ತೆ. ಇದು ಲೋಯರ್ ಕಾನ್ಸಂಟ್ರೇಷನ್, ಸಾಲ್ವೆಂಟ್ ಒಳಗೆ ಹೋದಂಗೆಲ್ಲ ಒಳಗೆ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ, ಇದು ಸಾಲ್ವೆಂಟ್ ಕಳ್ಕೊಂಡು ಜಾಸ್ತಿ ಆಗುತ್ತೆ. ಎರಡರ ಕಾನ್ಸಂಟ್ರೇಷನ್ ಸೇಮ್ ಆದಾಗ ಆಸ್ಮಾಸಿಸ್ ನಿಂತೋಗುತ್ತೆ. ಆದರೆ ಯಾವಾಗ ನಾನು ಬ್ಲಡ್ ಸೆಲ್ಲನ್ನು ಹೈಪೋಟೋನಿಕ್ ಸೊಲ್ಯೂಷನ್ನಲ್ಲಿ ಇಡ್ತೀನಿ, ಆಗ ಸಾಲ್ವೆಂಟ್ ಎಂಟರ್ಸ್ ಇನ್ ಟು ದ ಸೆಲ್. ಆಗ ಸೆಲ್ ಏನಾಗುತ್ತೆ? ಸ್ವೆಲ್ಲಿಂಗ್ ಆಗುತ್ತೆ, ಊದ್ಕೊಳ್ಳುತ್ತೆ. ಸೆಲ್ ಸ್ವೆಲ್ಸ್ ಅಪ್. ಯಾಕೆ? ಹೊರಗಿರೋದು ಹೈಪೋಟೋನಿಕ್. ಆಗ ಸಾಲ್ವೆಂಟ್ ಎಂಟರ್ಸ್ ಇನ್ ಟು ದ ಸೆಲ್. ಆಗ ಸಾಲ್ವೆಂಟ್ ಎಂಟರ್ ಆದಂಗೆಲ್ಲ ಅದು ಸ್ವೆಲಪ್ ಆಗುತ್ತೆ. ಹಾಗಾದ್ರೆ ಒಳಗೆ ಹೋಯ್ತಲ್ಲ, ಸೆಲ್ ಒಳಗೆ ಹೋಯ್ತಲ್ಲ, ಅದಕ್ಕೆ ಎಂಡೋ ಆಸ್ಮಾಸಿಸ್ ಅಂತ ಕರೀತಾರೆ. ಎಂಡೋ ಅಂದರೆ ಇಂಟು. ವೆನ್ ಡಸ್ ಎಂಡೋ ಆಸ್ಮಾಸಿಸ್ ಟೇಕ್ಸ್ ಪ್ಲೇಸ್? ವೆನ್ a blood cell is kept in hypotonic solution, water enters the cell, it is endoosmosis, cell swells up. ಇನ್ನೊಂದು ಆಲೋಚನೆ ಮಾಡಿ, ಹೈಪರ್ಟೋನಿಕ್ ಇದ್ದರೆ ಹೊರಗಿರೋದು ಅದೇ ಬ್ಲಡ್ ಸೆಲ್ಲನ್ನು ನಾನು ಹೈಪರ್ಟೋನಿಕ್ನಲ್ಲಿ ಡಿಪ್ ಮಾಡಿದ್ದೀನಿ ಅಂದರೆ ಇದು ಹೈಯರ್ ಕಾನ್ಸಂಟ್ರೇಷನ್, ಒಳಗಿರೋದು ಲೋಯರ್ ಕಾನ್ಸಂಟ್ರೇಷನ್. ಆಗ ಸಾಲ್ವೆಂಟ್ ಏನಾಗುತ್ತೆ? ಹೊರಗೆ ಬರುತ್ತೆ, ಲೋಯರ್ ಟು ಹೈಯರ್. ಆಗ ಸಾಲ್ವೆಂಟ್ ಹೊರಗೆ ಬಂದ ಹಾಗೆಲ್ಲ ಸೆಲ್ ಶ್ರಿಂಕ್ ಆಗುತ್ತೆ. ಸೆಲ್ ಶ್ರಿಂಕ್ ಆಗುತ್ತೆ, ಅದರ ಸೈಜ್ ಕಮ್ಮಿ ಆಗುತ್ತೆ. ಯಾಕೆ ಕಮ್ಮಿ ಆಯಿತು? ಒಳಗಿರೋ ಸಾಲ್ವೆಂಟು ಹೊರಗೆ ಹೋಯಿತು. ಹೊರಗೆ ಹೋದರೆ ಅದನ್ನ ಎಕ್ಸಾಸ್ಮಾಸಿಸ್ ಅಂತ ಕರೀತಾರೆ. ಸೊ ಈ ಮೂರು ನೆನ್ಪಿಟ್ಕೊಂಡು ನಾರ್ಮಲ್ ಸೆಲೈನ್ ಸೊಲ್ಯೂಷನ್ಸ್ ಬಗ್ಗೆ ಸ್ವಲ್ಪ ವಿಷಯ ತಿಳ್ಕೊಂಡ್ಬಿಟ್ರೆ, ಯಾವಾಗ ಎಕ್ಸೋ ಆಸ್ಮಾಸಿಸ್, ಯಾವಾಗ ಎಂಡೋ ಆಸ್ಮಾಸಿಸ್, ಒಟ್ಟಿಗೆ ನಿಮಗೇನು ಗೊತ್ತಿರಬೇಕು ಅಂದರೆ, ಆಸ್ಮಾಸಿಸ್ ಆಗೋದು, ಸಾಲ್ವೆಂಟ್ ಫ್ಲೋ ಆಗೋದು ಎಲ್ಲಿಂದ ಎಲ್ಲಿಗೆ? ಲೋಯರ್ ಕಾನ್ಸಂಟ್ರೇಷನ್ ಇಂಟು ಹೈಯರ್ ಕಾನ್ಸಂಟ್ರೇಷನ್ ಗೊತ್ತಿದ್ದರೆ, ಸೆಲ್ ಒಳಗೋದರೆ ಸಾಲ್ವೆಂಟು ಎಂಡೋ ಆಸ್ಮಾಸಿಸ್ ಸ್ವೆಲ್ಲಿಂಗ್, ಸೆಲ್ಲಿಂದ ಹೊರಗೆ ಬಂದರೆ ಎಕ್ಸೋ ಆಸ್ಮಾಸಿಸ್, ದಟ್ ಈಸ್ ಕಾಲ್ಡ್ ಶ್ರಿಂಕಿಂಗ್. ಈ ಐಡಿಯಾಸ್ ಗೊತ್ತಿರಲಿ. ಎಂಟ್ರೆನ್ಸ್ಗೆ ಕೇಳ್ತಕ್ಕಂಥ ಪ್ರಶ್ನೆಗಳು, ಎಂಟ್ರೆನ್ಸ್ ಬುಕ್ ತೆಗೆದು ನೋಡಿದಾಗ ಅಲ್ಲೊಂದಿಲ್ಲೊಂದಿಂಥ ಕ್ವಶನ್ಸ್ ಇರುತ್ತೆ. ವೆನ್ ವಿ ಟೇಕ್ ಅಪ್ ಅವನ್ನೆಲ್ಲ ಜ್ಞಾಪಿಸ್ಕೊಳ್ಳೋಣ. ಈಗ ಇದನ್ನ ಸ್ವಲ್ಪ ಓದಿಬಿಡ್ತೀನಿ ನಾನು. ಐಸೋಟೋನಿಕ್ ಸೊಲ್ಯೂಷನ್ಸ್ ನೋಡಿ, ಟೂ ಸೊಲ್ಯೂಷನ್ಸ್ ಹ್ಯಾವಿಂಗ್ ಸೇಮ್ ಆಸ್ಮಾಟಿಕ್ ಪ್ರೆಷರ್ ಅಟ್ ಎ ಗಿವನ್ ಟೆಂಪರೇಚರ್ ಆರ್ ಕಾಲ್ಡ್ ಐಸೋಟೋನಿಕ್ ಸೊಲ್ಯೂಷನ್ಸ್. ನೋಟ್, ವೆನ್ ಟೂ ಇವೆಲ್ಲ ಎಂಟ್ರೆನ್ಸಿಗೆ ಬೇಕಾಗಿರೋ ಮಾತು ನೋಟಲ್ಲಿರೋವು, ಗಮನಿಸಿ ಅಂತ. ವೆನ್ ಟೂ ಐಸೋಟೋನಿಕ್ ಸೊಲ್ಯೂಷನ್ಸ್ ಆರ್ ಸೆಪರೇಟೆಡ್ ಬೈ semi-permeable membrane, no osmosis takes place. The isotonic solutions must have same molar concentrations, and therefore these solutions are said to be isoosmotic. Example, the osmotic pressure of fluid of blood cells is same as osmotic pressure of normal saline solution, ಅಂದರೆ 0.9% NaCl solution. In this solution, blood cells neither shrink nor swell. ಯಾಕೆ? ಆಸ್ಮಾಸಿಸ್ ಆಗೋದಿಲ್ಲ. Therefore, normal saline solution is used. Yes. ಕರೆಂಟ್ ಹೋಯಿತು. ಓಕೆ, ನಾರ್ಮಲ್ saline solution is used for intravenous injection. ನೋಡಿ, ಇಂಜೆಕ್ಷನ್ ಕೊಡ್ತಾರಲ್ಲ ವೇನ್ಸ್ಗೆ, ಒಳಗೆ ಬ್ಲಡ್ ವೇನ್ಸ್ಗೆ ಇಂಜೆಕ್ಷನ್ ಕೊಟ್ಟಾಗ ಆ ಕೆಮಿಕಲ್ ಇರುತ್ತಲ್ಲ, ಆ ಕೆಮಿಕಲ್ನ ಯಾವುದಲ್ಲಿ ಕರೆಸ್ಕೊಳ್ತಾರೆ? ನಾರ್ಮಲ್ ಸೆಲೈನ್ ಸೊಲ್ಯೂಷನ್ನಲ್ಲಿ. ಆ ನಾರ್ಮಲ್ ಸೆಲೈನ್ ಸೊಲ್ಯೂಷನನ್ನು ಟ್ಯೂಬ್ನೊಳಗೆ ಹಾಕಿ ಚೆನ್ನಾಗಿ ಶೇಕ್ ಮಾಡಿ ಅದನ್ನು ತೊಗೊಂಡು ಇಂಜೆಕ್ಟ್ ಮಾಡ್ತಾರೆ. ಸೊ ದಟ್ ಒಳಗೆ ಅಲ್ಲಿ ಅನ್ನೆಸೆಸರಿ ಎಂಡಾಸ್ಮಾಸಿಸ್ ಆರ್ ಎಕ್ಸೋಆಸ್ಮಾಸಿಸ್ ಆಗಬಾರ್ದು ಅಂತೇಳಿ.
ಅದಕ್ಕೆ ಯಾವಾಗಲೂ ನಾರ್ಮಲ್ ಸಲೈನ್ ಸೊಲ್ಯೂಷನ್ ಈಸ್ ಯೂಸ್ಡ್ ಫಾರ್ ಇಂಟ್ರಾವಿನಸ್ ಇಂಜೆಕ್ಷನ್. ನೆನ್ಪಿಟ್ಕೊಳ್ಳಿ, ಜನರಲ್ ನಾಲೆಡ್ಜ್. ಓಕೆ, ನೆಕ್ಸ್ಟ್ ಹೈಪೋಟೋನಿಕ್ ಅಂದರೆ ಲೋಯರ್ ಕಾನ್ಸಂಟ್ರೇಷನ್ ಅಂತ ಹೇಳಿದ್ದೀನಿ. ದ ಸೊಲ್ಯೂಷನ್ ಹೂಸ್ ಆಸ್ಮಾಟಿಕ್ ಪ್ರೆಷರ್ ಈಸ್ ಲೋಯರ್ ದೆನ್. ಆಸ್ಮಾಟಿಕ್ ಪ್ರೆಷರ್ ಕಮ್ಮಿ ಅಂದರೆ ಕಾನ್ಸಂಟ್ರೇಷನ್ನು ಕಮ್ಮಿ, ಎರಡು ಒಂದೇ ಅವು. ಐಸೋ ಆಸ್ಮಾಟಿಕ್ ಅಂದರೆ ಸೇಮ್ ಕಾನ್ಸಂಟ್ರೇಷನ್, ಹೈಪೋಟೋನಿಕ್ ಅಂದರೆ ಲೋಯರ್ ಆಸ್ಮಾಟಿಕ್ ಪ್ರೆಷರ್ ಇರುತ್ತೆ ಅಥವಾ ಕಾನ್ಸಂಟ್ರೇಷನ್ ಕಮ್ಮಿ ಇರುತ್ತೆ. ನೋಡಿ, ದ ಸೊಲ್ಯೂಷನ್ ಹೂಸ್ ಆಸ್ಮಾಟಿಕ್ ಪ್ರೆಷರ್ ಈಸ್ ಲೋಯರ್ ದೆನ್ ದಟ್ ಆಫ್ ದ ಸೊಲ್ಯೂಷನ್ separating it by semi-permeable membrane is called hypotonic solution. Hypotonic solution has lesser concentration of solute than the other solution. ಅದನ್ನೇ ಆಪೋಸಿಟ್ ಬರಿತೀವಿ ಇಲ್ಲಿ. ಹೈಪರ್ಟೋನಿಕ್ ಸಲ್ಯೂಷನ್ ಎರಡು ನೋಡಿ ಸೇಮ್ ಇರ್ತವೆ. ದ ಸಲ್ಯೂಷನ್ ಎರಡು ಕಂಪೇರ್ ಮಾಡ್ಕೊತ ಹೋಗ್ರಿ. ದ ಸಲ್ಯೂಷನ್ ಹೂಸ್ ಆಸ್ಮಾಟಿಕ್ ಪ್ರೆಷರ್ ಈಸ್ ಲೋಯರ್ ದ್ಯಾನ್ ಬರೆದಿದ್ವಿ, ಇಲ್ಲಿ ಹೈಯರ್ ದ್ಯಾನ್. ಹೈಪರ್ ಅಂದರೆ ಹೈಯರ್, ಹೈಪೋ ಅಂದರೆ ಲೋಯರ್. ದ್ಯಾನ್ ವಾಟ್? Then that of the solution separating it by semi-permeable membrane is called hypertonic solution. Hypertonic solution has higher concentration of solute than other solution. Next note, when a hypertonic solution and when a hypotonic solution and hypertonic solutions are separated by semi-permeable membrane, osmosis takes place from hypotonic ಅಂದರೆ lower concentration to hypertonic solution ಅಂದರೆ higher concentration till both the solutions become isotonic or isoosmotic. ನೋಡಿ, ಇವೆಲ್ಲ ವಿಷಯ ಗೊತ್ತಿದ್ದರೆ ಎಂಟ್ರೆನ್ಸ್ ಕ್ವಶನ್ಸ್ ಏನಾದರೂ ಬಂದಾಗ ಇಮ್ಮಿಡಿಯೇಟಾಗಿ ಆನ್ಸರ್ ಮಾಡೋ ಎನರ್ಜಿ ಇರುತ್ತೆ ನಮ್ಮ ಹತ್ರ. ಸೆಕೆಂಡ್ ನೋಡ್ರಿ, ವೆನ್ ಬ್ಲಡ್ ಸೆಲ್ಸ್ ಆರ್ ಪ್ಲೇಸ್ಡ್ ಇನ್ ಎ ಸೊಲ್ಯೂಷನ್ ಹ್ಯಾವಿಂಗ್ ಕಾನ್ಸಂಟ್ರೇಷನ್ more than that of normal saline concentration. saline concentration-ಗಿನ ಹೊರಗೆ ಇರೋದು ಜಾಸ್ತಿ ಇದೆ ಅಂದರೆ ಅದು hypertonic. water flows out of the cells and as a result cell shrink. this is called exoosmosis. when blood cells are placed in a solution having concentration lesser than that of normal saline concentration, water flows into the cells and as a result cells undergo swelling. this is called endoosmosis. ಇನ್ನು ನೆಕ್ಸ್ಟು ಕೆಳಗೆ ಏನಿದೆ ಇಲ್ಲಿ ಸ್ವಲ್ಪ ಆ ಭಾಗ ಹೇಳ್ಕೊಡ್ತೀನಿ. ರಿವರ್ಸ್ ಆಸ್ಮೋಸಿಸ್ ಅಂದರೆ ಏನು? ವಾಟ್ ಈಸ್ ಮೆಂಟ್ ಬೈ ರಿವರ್ಸ್ ಆಸ್ಮೋಸಿಸ್? ನಾವು ಇಲ್ಲಿವರೆಗೂ ಏನು ಮಾತಾಡಿದ್ವಿ? ಈಗ ನೋಡಿ, ಇದು ಸೆಮಿ ಪೆರ್ಮಿಯಬಲ್ ಮೆಂಬ್ರೇನ್. ನಾನು ಫಸ್ಟ್ ಬಿಗಿನಿಂಗ್ನಲ್ಲಿ ಹೇಳಿದ್ದು ಇದು ಸಾಲ್ವೆಂಟ್ ಅಂದ್ಕೋ, ಇದು ಸೊಲ್ಯೂಷನ್. ಇದರಲ್ಲಿ ಏನೂ ಕರಗಿಲ್ಲ, ಅದು ಪ್ಯೂರ್ ಸಾಲ್ವೆಂಟ್, ಫ್ರೆಶ್ ವಾಟರ್. ಇದು ಸೊಲ್ಯೂಷನ್, ಅದರಲ್ಲಿ ಸಲ್ಯೂಟ್ ಕರಗಿದೆ. ಇದು ಸೆಮಿ ಪೆರ್ಮಿಯಬಲ್ ಮೆಂಬ್ರೇನ್ ಲೈಕ್ ಸೆಲ್ಯುಲೋಸ್ ಅಸಿಟೇಟ್. ಸೆಲ್ಯುಲೋಸ್ ಅಸಿಟೇಟ್ ಎನ್ನುವ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇದೆ. ಇಲ್ಲಿ ಸಾಲ್ವೆಂಟ್, ಇಲ್ಲಿ ಸೊಲ್ಯೂಷನ್. ಈಗ ಇಷ್ಟೇ ಹೇಳಿದರೆ ಏನಂತ ಅರ್ಥ? ಆಗ ಸಾಲ್ವೆಂಟ್ ಎಂಟರ್ ದ ಸೊಲ್ಯೂಷನ್, ಆಸ್ಮಾಸಿಸ್ ಆಗುತ್ತೆ. ರಿವರ್ಸ್ ಆಸ್ಮಾಸಿಸ್ ಅಂದರೆ ಈ ಡೈರೆಕ್ಷನ್ ಇದೆಯಲ್ಲ ಅದು ರಿವರ್ಸ್ ಆಗುತ್ತೆ. ಯಾವಾಗ ಅಂದರೆ ಹೀಗೆ ಬಿಟ್ಟರೆ ರಿವರ್ಸ್ ಆಗಲ್ಲ. ಯಾವಾಗ ಅಂದರೆ ಸೊಲ್ಯೂಷನ್ಗೆ ತನ್ನದೇ ಆದ ಆಸ್ಮಾಟಿಕ್ ಪ್ರೆಷರ್ ಇದೆ. ಯಾಕೆ? ಅದ್ರಲ್ಲಿ ಸಲ್ಯೂಟ್ ಕರಗಿದೆ. ಸಾಲ್ವೆಂಟ್ಗಿರಲ್ಲ, ಸಲ್ಯೂಟ್ಗಿರೋ. ಸಲ್ಯೂಟ್ ಕರಗಿರೋದ್ರಿಂದ ಅದಕ್ಕೆ ಆಸ್ಮಾಟಿಕ್ ಪ್ರೆಷರ್ ಬರುತ್ತೆ. ಹಾಗಾಗಿ ಇಲ್ಲಿ ಸೊಲ್ಯೂಷನ್ಗೆ ತನ್ನದೇ ಆದ ಆಸ್ಮಾಟಿಕ್ ಪ್ರೆಷರ್ ಇದೆ. ಇದರ ಆಸ್ಮಾಟಿಕ್ ಪ್ರೆಷರ್ ಎಷ್ಟಿದೆಯೋ ಅದಕ್ಕಿಂತ ಹೈಯರ್ ಪ್ರೆಷರ್ನ ನಾನು ಇಲ್ಲಿ ಅಪ್ಲೈ ಮಾಡ್ತೀನಿ. ಇದರ ಆಸ್ಮಾಟಿಕ್ ಪ್ರೆಷರ್ 5 ಅಟ್ಮಾಸ್ಫಿಯರ್ ಇತ್ತು, ನಾನಿಲ್ಲಿ 7 ಅಟ್ಮಾಸ್ಫಿಯರ್ ಪ್ರೆಷರ್ ಅಪ್ಲೈ ಮಾಡ್ತೀನಿ. ಒಂದು ಸೊಲ್ಯೂಷನಿನ ಆಸ್ಮಾಟಿಕ್ ಪ್ರೆಷರ್ ಎಷ್ಟಿದೆ ಅದಕ್ಕಿಂತ ಹೈಯರ್ ಪ್ರೆಷರ್ನ ಆ ಸೊಲ್ಯೂಷನ್ನ ಮೇಲೆ ಅಪ್ಲೈ ಮಾಡಿದರೆ ಆಗ ಸಾಲ್ವೆಂಟಿನ ಡೈರೆಕ್ಷನ್, ಫ್ಲೋ ಆಫ್ ಇದೆಯಲ್ಲ, ಆ ಡೈರೆಕ್ಷನ್ ಆಫ್ ಫ್ಲೋ ಏನಿದೆ ಅದು ರಿವರ್ಸ್ ಆಗುತ್ತೆ. ಹೆಂಗೀಗ ಇಲ್ಲಿ ಸೊಲ್ಯೂಷನ್ ಇದೆ, ಇಲ್ಲಿವರೆಗೆ ಏನಾಗ್ತಿತ್ತು? ಸಾಲ್ವೆಂಟು ಸೊಲ್ಯೂಷನ್ ಕಡೆ ಹೋಗ್ತಿತ್ತು. ಈಗ ಡೈರೆಕ್ಷನ್ ಆಫ್ ದಟ್ ಫ್ಲೋ ಆಫ್ ಸಾಲ್ವೆಂಟ್ ಗೆಟ್ ರಿವರ್ಸ್ಡ್. ಅಂದರೆ ಇಲ್ಲಿ ಪ್ರೆಷರ್ ಜಾಸ್ತಿ ಮಾಡಿದಾಗ ಇಲ್ಲಿರೋ ಸಾಲ್ವೆಂಟು ಸಾಲ್ವೆಂಟ್ ಕಡೆ ಎಂಟರ್ ಆಗುತ್ತೆ.
This is called reverse osmosis. Come on, define what is reverse osmosis. When pressure, external pressure greater than osmotic pressure of the solution is applied on the solution, then the solvent flows from solution into the solvent through semi-permeable membrane. This is called reverse osmosis. ಅದು ನೀಟಾಗಿ ಓದ್ಕೊಳ್ಳಿ. ಇದರ ಅಪ್ಲಿಕೇಶನ್ ಭಾಳ ಇಂಪಾರ್ಟೆಂಟ್. ಈಗ ಸಮುದ್ರದ ದಂಡೆಯಲ್ಲಿ ಊರಿರ್ತಪ್ಪ, ಸಮುದ್ರದಲ್ಲಿ ಭರ್ಜರಿ ನೀರು, ಆದರೆ ಅದು ಉಪ್ಪು ನೀರು, ಸಾಲ್ಟ್ ವಾಟರ್. ಅದರಲ್ಲಿ ಹೇರಳವಾಗಿ NaCl ಮತ್ತು ಅದರ್ ಸಾಲ್ಟ್ಸ್ ಕರಗಿರ್ತವೆ. ಆದರೆ ಇಲ್ಲಿ ಕುಡಿಯಲಿಕ್ಕೆ, ಕಣ್ಣಲಿಕ್ಕೆ ಎಷ್ಟು ದೂರ ಬೇಕೋ ಅಷ್ಟು ದೂರ ನೀರು ಕಾಣಿಸ್ತಾ ಇದೆ, ಆದರೆ ಕುಡಿಲಿಕ್ಕೆ ಯೋಗ್ಯವಾದ ನೀರಲ್ಲದು. ಸಾಲ್ಟ್ ವಾಟರ್ ಕುಡಿಯೋ ಹಾಗಿಲ್ಲ. ಹಾಗಾದರೆ ಸಮುದ್ರ ದಂಡೆಯಲ್ಲಿರ್ತಕ್ಕಂಥವರಿಗೆ ಈ ಸಮುದ್ರದ ನೀರಿನಿಂದ ಕುಡಿಯುವ ನೀರನ್ನು ತಯಾರು ಮಾಡುವುದು ಹೇಗೆ? ರಿವರ್ಸ್ ಆಸ್ಮಾಸಿಸ್. ಈಗಲೂ ಎಷ್ಟೋ ಕಡೆ RO ಪ್ಲ್ಯಾಂಟ್ ಅಂತ ಕರೀತಾರೆ. ಮನೆಗಳಿಗೆ ಬಂದು ನಾವು ಮನೆಗಳಲ್ಲಿ ಕೆಲವೊಮ್ಮೆ ಹಾಕ್ಸ್ಕೊಂಡಿರ್ತೀವಿ RO ಪ್ಲ್ಯಾಂಟ್, ರಿವರ್ಸ್ ಆಸ್ಮಾಸಿಸ್ ಪ್ಲ್ಯಾಂಟ್ ಅಂತ. ಯಾತಕ್ಕದು? ಅದು ಹಾಡು, ಅದರಲ್ಲಿ ಸಾಕಷ್ಟು ಸಾಲ್ಟ್ಸ್ ಇದ್ದರೆ, ನಮ್ಮ ಬೋರ್ ಹಾಕ್ಸಿದ್ದೀವಪ್ಪ, ಸಾಕಷ್ಟು ನೀರಿದೆ, ಅದರಲ್ಲಿ ಸಾಕಷ್ಟು ಸಾಲ್ಟ್ ಕರಗಿದೆ, ಕುಡಿಲಿಕ್ಕೆ ಬರಲ್ಲ. ಆಗ ನಾವು ಆ ನೀರನ್ನು RO ಪ್ಲ್ಯಾಂಟಿನ ಮೂಲಕ ಪಾಸ್ ಮಾಡಿದರೆ ಹೊರ ಬರತಕ್ಕಂಥ ನೀರಿದೆಯಲ್ಲ, ಅದು ಕುಡಿಯಲು ಯೋಗ್ಯವಾದ ನೀರು. ಸಾಲ್ಟನ್ನು ತೆಗೆಯುತ್ತೆ ಅದು RO ಪ್ಲ್ಯಾಂಟ್. ಹೇಗೆ? ವಾಟ್ ಇಸ್ ದ ಪ್ರಿನ್ಸಿಪಲ್? ಟು ಗೆಟ್ ಡ್ರಿಂಕಿಂಗ್ ವಾಟರ್ ಫ್ರಮ್ ಸೀ ವಾಟರ್. ವಾಟ್ ಟು ಡೂ? ನಾನು ಇಲ್ಲಿ ಪ್ಯೂರ್ ವಾಟರ್ ತಗೋತೀನಿ, ಫ್ರೆಶ್ ವಾಟರ್, ವಿಟ್ ಡಸ್ ನಾಟ್ ಕಂಟೈನ್ ಎನಿ ಸಾಲ್ಟ್. ಇದು ಫ್ರೆಶ್ ವಾಟರ್. ಈ ಕಡೆ ಸೀ ವಾಟರ್, ಇದು ಫ್ರೆಶ್ ವಾಟರ್, ಇದು ಸಮುದ್ರದ ನೀರು. ಸಮುದ್ರ ದಂಡೆಯಲ್ಲೇ ಮಾಡಿರ್ತಾರೆ ಇದನ್ನು, ಈ ಪ್ಲ್ಯಾಂಟನ್ನು ದೊಡ್ಡದಾಗಿ ಹಾಕಿರ್ತಾರೆ ಸಮುದ್ರಕ್ಕೆ, ಅಲ್ಲಿರ್ತಕ್ಕ ಸಮುದ್ರ ದಂಡೆಯಲ್ಲಿರ್ತಕ್ಕಂಥ ದೊಡ್ಡ ಊರಿಗೆ, ವಿಶಾಖಪಟ್ಟಣ ಇಂಥ ಕಡೆ ನೀರು ಸಪ್ಲೈ ಬೈ ರಿವರ್ಸ್ ಆಸ್ಮಾಸಿಸ್. ಹಾಗಾದ್ರೆ ಇಲ್ಲಿರೋದೇನು? ಸಮುದ್ರದ ನೀರು, ಇದು ಫ್ರೆಶ್ ವಾಟರ್, ಇದು ಸೆಲ್ಯುಲೋಸ್ ಅಸಿಟೇಟ್ ಎನ್ನುವ ದೊಡ್ಡ ಟ್ಯಾಂಕ್ಸ್. ಇವು ದೊಡ್ಡ ಟ್ಯಾಂಕ್ಸ್, ದೊಡ್ಡ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇದು. ಸೊ ಇಲ್ಲೇನು ಮಾಡ್ತಾರೆ? ಸಮುದ್ರದ ನೀರಿನ ಆಸ್ಮಾಟಿಕ್ ಪ್ರೆಷರ್ ಕಂಡಿಡಿದು ಅದಕ್ಕಿಂತ ಸಮುದ್ರದ ನೀರಿನ ಆಸ್ಮಾಟಿಕ್ ಪ್ರೆಷರ್ ಎಷ್ಟಿರುತ್ತೋ ಅದಕ್ಕಿಂತ ಹೈಯರ್ ಪ್ರೆಷರ್ನ ಇಲ್ಲಿ ಅಪ್ಲೈ ಮಾಡ್ತಾರೆ. ಆಗ ಸಮುದ್ರದ ನೀರಿನಲ್ಲಿರುವ ವಾಟರ್ ಮಾತ್ರ, ಸಾಲ್ವೆಂಟ್ ಅಲ್ಲಿ ಎಂಟ್ರ್ ಆಗುತ್ತೆ, ಇದು ಜಾಸ್ತಿ ಆಗುತ್ತೆ, ಅದನ್ನು ಇನ್ನೊಂದು ಟ್ಯಾಂಕಿಗೆ ಕಲೆಕ್ಟ್ ಮಾಡ್ತಾರೆ, ಅದೇ ಕುಡಿಯುವ ನೀರಾಗುತ್ತೆ. ಇಲ್ಲಿ ಪದೇ ಪದೇ ಸಮುದ್ರದ ನೀರನ್ನು ತುಂಬುತ್ತಾರೆ. ಕೊನೆಗೆ ಇಲ್ಲಿ ಬಹಳ ಕಾನ್ಸಂಟ್ರೇಷನ್ ಆಫ್ ಸಾಲ್ಟ್ ಜಾಸ್ತಿ ಆದಾಗ ಅದನ್ನು ತೆಗೆದು ಮತ್ತೆ ಸೀ ವಾಟರ್ ಹಾಕಿ ಈ ಪ್ರೋಸೆಸ್ನ ಹೀಗೆ ನಡೆಸ್ತಾ ಇದ್ದರೆ ಸಮುದ್ರದ ನಿಲ್ಲಿರ್ತಕ್ಕಂಥ ನೀರು ಅದು ಎಂಟ್ರಾಗುತ್ತೆ, ಅದು ನಮಗೆ ಕುಡಿಲಿಕ್ಕೆ ಯೋಗ್ಯವಾಗುತ್ತೆ. ಇದು ರಿವರ್ಸ್ ಆಸ್ಮಾಸಿಸ್ ಮೂಲಕ ಸೀ ವಾಟರ್ನಲ್ಲಿರೋ ಸಾಲ್ಟನ್ನು ತೆಗೆದು ಬರೀ ವಾಟರ್ನ ಈ ಕಡೆ ಬರೋ ಹಾಗೆ ಮಾಡಿ ಕುಡಿಲಿಕ್ಕೆ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ರೀತಿ. ಸೊ ಹಾಗಾದರೆ ಬೆಸ್ಟ್ ಅಪ್ಲಿಕೇಶನ್ ರಿವರ್ಸ್ ಆಸ್ಮಾಸಿಸ್ ಈಸ್ ಅಪ್ಲೈಡ್ ಟು ಕನ್ವರ್ಟ್ ಸೀ ವಾಟರ್ ಇಂಟು ಡ್ರಿಂಕಿಂಗ್ ವಾಟರ್. ವೆರಿ ಸಿಂಪಲ್ ಅಲ್ವಾ? ಇಲ್ಲಿ ಸೀ ವಾಟರ್ ತೊಗೊತೀವಿ, ಇಲ್ಲಿ ಫ್ರೆಶ್ ವಾಟರ್ ತೊಗೊತೀವಿ, ಅದ್ರಲ್ಲಿ ಸಾಲ್ಟ್ ಇಲ್ಲ. ಇಲ್ಲಿ ಸೆಲ್ಯುಲೋಸ್ ಅಸಿಟೇಟ್ ಎನ್ನುವ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇಡ್ತೀವಿ. ಈ ಸೀ ವಾಟರ್ನ ಪ್ರೆಷರ್ ಎಷ್ಟಿದೆ ಅದಕ್ಕಿಂತ ಹೈಯರ್ ಪ್ರೆಷರ್ನ ಆ ನೀರಿನ ಮೇಲೆ ಇಲ್ಲಿ ಅಪ್ಲೈ ಮಾಡ್ತೀವಿ. ಅದಕ್ಕೆ ಡಿವೈಸಸ್ ಇರುತ್ತೆ, ಪ್ರೆಷರ್ ಹೆಂಗೆ ಅಪ್ಲೈ ಮಾಡಬೇಕು ಅಂತ. ಆ ಟೈಪ್ ಅಪ್ಲೈ ಮಾಡಿಬಿಟ್ರೆ ಇಲ್ಲಿರ್ತಕ್ಕಂಥ ನೀರು, ವಾಟರ್ ಅಲ್ಲಿಗೆ ಹೋಗುತ್ತೆ, ಸಾಲ್ಟ್ ಇಲ್ಲೇ ಇರುತ್ತೆ. ಆಗ ಈ ವಾಟರ್ನ ಬೇರೆ ಕಡೆ ಕಲೆಕ್ಟ್ ಮಾಡಿ ಅದನ್ನು ಕುಡಿಲಿಕ್ಕೆ ಕಳಿಸ್ತಾರೆ, ಎಲ್ಲ ಕಡೆ ಪಂಪ್ ಮಾಡ್ತಾರೆ. ಇಲ್ಲಿ ಬರ್ತಾ ಬರ್ತಾ ಇಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಆಗುತ್ತೆ, ಅದನ್ನು ಇಲ್ಲೊಂದು ಟ್ಯಾಪ್ ಇರುತ್ತೆ, ತೆಗೆದು ಹೊರಗೆ ಮತ್ತೆ ಅದಕ್ಕೆ ಫ್ರೆಶ್ ಬೇಕಾದರೆ ಅದರಿಂದ ನಾವು ಸಾಲ್ಟ್ಗಳನ್ನು ಬೇರ್ಪಡಿಸ್ಕೋಬೋದು. ಇಲ್ಲಿ ನಾವು ಸೀ ವಾಟರ್ನ ತುಂಬತಲೇ ಇರಬೇಕು. ಅದರಲ್ಲಿರೋ ಸಾಲ್ಟ್ ಎಲ್ಲ ಬಂದು ಅದನ್ನ ಇನ್ನೊಂದು ಟ್ಯಾಂಕಲ್ಲಿ ಕಲೆಕ್ಟ್ ಮಾಡ್ತೀವಿ. ಯಾವಾಗ ಇಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗುತ್ತಲ್ಲ, ನೀರು ಆ ಕಡೆ ಹೋದಂಗೆಲ್ಲ ಇಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಆಗುತ್ತೆ, ಅದು ನನಗೆ ಉಳಿಸಲ್ಲ. ಅದರ ಬದಲು ಅದನ್ನು ಹೊರ ತಗೊಳ್ತಾರೆ, ಅದರ ಸಾಲ್ಟ್ ಜಾಸ್ತಿ ಇದೆ, ಅದನ್ನು ಅನೇಕ ವಿಧಾನಗಳಿಂದ ಅದರಲ್ಲಿ ಸಾಲ್ಟ್ಗಳನ್ನು ಬೇರ್ಪಡಿಸ್ಕೋಬೋದು. ದಟ್ ಇಸ್ ವೇ ಆಫ್ ಗೆಟಿಂಗ್ ಸಾಲ್ಟ್ಸ್ ಫ್ರಮ್ ಸೀ ವಾಟರ್. ಇದು ರಿವರ್ಸ್ ಆಸ್ಮಾಸಿಸ್ ಎಂದರೇನು ಮತ್ತು ಅದರಿಂದ ಉಪಯೋಗ ಏನು ಅಂತ ಅರ್ಥ ಮಾಡಿಕೊಂಡು. ಓಕೆ,
ಅದಾಯಿತು. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ, ನೆಕ್ಸ್ಟ್ ಪೇಜ್ನಲ್ಲಿ ಏನಿದೆ ಅದೆಲ್ಲವೂ ಸಹ ಪೇಜ್ ನಂಬರ್ 30ನ ನಾನು ಸದ್ಯಕ್ಕೆ ಮಾಡೋದಿಲ್ಲ. ಅಲ್ಲಿ CBSEನವರು ಇದನ್ನು ತೆಗೆದುಹಾಕಿದ್ದಾರೆ. ನಮ್ಮ ಕರ್ನಾಟಕ ಗೌರ್ಮೆಂಟು ಮತ್ತು ನಮ್ಮ PUC ಬೋರ್ಡ್ನವರು ಇನ್ನೂ ಅದಕ್ಕೆ ಏನು ಹೇಳಿಲ್ಲ. ಮೋಸ್ಟ್ಲಿ ಅವರು ಸೆಂಟ್ರಲ್ ಗೌರ್ಮೆಂಟ್ ಮಾಡಿದಂಗೆ ಮಾಡಬೇಕಾಗತ್ತೆ. ಆಕಸ್ಮಿಕವಾಗಿ ತೆಗೆದು ಹಾಕಲಿಲ್ಲ ಅಂದರೆ ಕಾಲೇಜ್ ಸ್ಟಾರ್ಟ್ ಆದ ಮೇಲೆ ಇದನ್ನು ಹೇಳ್ಕೊಡ್ತೀನಿ. ತೆಗೆದು ಹಾಕಿದರೆ ಇದು ಇರೋದಿಲ್ಲ, ಆದ್ದರಿಂದ ಇದು ಇಂಟು ಹಾಕಿ ಸದ್ಯಕ್ಕೆ, ಆಮೇಲೆ ನೋಡೋಣ. ಇದು ವೆರಿ ಇಂಟ್ರೆಸ್ಟಿಂಗ್ ಇದೆ ಇಲ್ಲಿ. ಆದರೆ ನಮ್ಮ ಸಿಲೆಬಸ್ನ ನಮಗೆ ಸಮಯ ಹೆಚ್ಚಿಲ್ಲ, ಸಿಲೆಬಸ್ನ ಕಟ್ ಮಾಡಬೇಕು ಅಂದಾಗ ಇವರು ಸಹ ಆ CBSE ಆ ಸೆಂಟ್ರಲ್ ಡಿಪಾರ್ಟ್ಮೆಂಟ್ನವ್ರು ಏನು ಸೆಂಟ್ರಲ್ ಗೌರ್ಮೆಂಟ್ನವರು ಏನು ಮಾಡಿದ್ದಾರೆ CBSE ಸಿಲೆಬಸ್ಸನ್ನು ಅದೇ ಟೈಪು ನಮ್ಮ ಗೌರ್ಮೆಂಟು ಮಾಡಿದಾಗ ಸುಮ್ಮನೆ ಇದನ್ನು ಯಾಕೆ ನಾನು ನಿಮ್ಗೆ ಅನ್ನೆಸೆಸರಿ ಹೇಳ್ಕೊಡ್ಬೇಕು, ಅದು ವೇಸ್ಟ್ ಆಗುತ್ತೆ. ಆಕಸ್ಮಿಕವಾಗಿ ಇದನ್ನು ಉಳಿಸಿ ಇನ್ಯಾವುದೋ ಚಾಪ್ಟ್ರಲ್ಲಿ ತೆಗೆದು ಹಾಕಿದರೆ ಇದು ಚೆನ್ನಾಗಿದೆ, ಇದು ಇದು NET JEE MENSಗೆ ಬರ್ತಕ್ಕಂಥ ಒಳ್ಳೊಳ್ಳೆ ಕ್ವಶನ್ಸ್ ಕೊಡ್ಬೋದು ಅಂತ ಅಂದುಕೊಂಡು ಚೇಂಜ್ ಮಾಡಿದರೆ ಆವಾಗ ನಾನು ನಿಮಗೆ ಇದನ್ನು ಹೇಳಿಕೊಟ್ಟು ಇದರ ಮೇಲೆ ಬರ್ತಕ್ಕಂಥ ಎಲ್ಲ ರೀತಿಯ JEE ಕ್ವಶನ್ಸನ್ನು ನಿಮಗೆ ಅರ್ಥ ಮಾಡಿಸ್ತೀನಿ. ಡೋಂಟ್ ವರಿ. ಸೊ ಆದ್ದರಿಂದ ಇಲ್ಲಿಗೆ ನಾನೀಗ ಸದ್ಯಕ್ಕೀಗ ಸೊಲ್ಯೂಷನ್ ಚಾಪ್ಟರ್ನ ಮುಗಿಸಿದ್ದೀನಿ. ನೆಕ್ಸ್ಟ್ ನಿಮಗೆ ಅದಕ್ಕೆ ಕೆಲವು ಪ್ರಶ್ನೆಗಳನ್ನು ಹಾಕ್ತೇನೆ, ಅಸೈನ್ಮೆಂಟ್ ಕೊಡ್ತೀನಿ. ನೀವು ಅಸೈನ್ಮೆಂಟು ಕೂತ್ಕೊಂಡು ಬರೀರಿ. ಬರೆದು ನೀವೇ ನಿಮ್ಮ ನೋಟ್ಸನ್ನು ನೋಡಿ ಕಂಪೇರ್ ಮಾಡ್ಕೊಳ್ಳಿ ಸದ್ಯಕ್ಕೆ. ಓಕೆ, ನೀವೇ ಬರೆಯೋದು ಉತ್ತರನ, ಆಮೇಲೆ ನೀವೇ ನೋಟ್ಸನ್ನು ನೋಡಿ ಕಂಪೇರ್ ಮಾಡ್ಕೊಂಡು ಎಲ್ಲೆಲ್ಲಿ ತಪ್ಪು ಮಾಡಿದ್ದೀರಿ ನೋಡ್ಕೊಳ್ಳಿ. ಓಕೆ, ಆಲ್ ದ ಬೆಸ್ಟ್.